ಪ್ರತಿ ಮಧ್ಯಾಹ್ನ ಈ ರೀತಿಯಾಗಿ ಕರ್ತನ ಸನ್ನಿಧಾನದಲ್ಲಿ ಸೇರಿ ಬಂದು ದೇವರ ವಾಕ್ಯದ ಮುಂದೆ ಒಟ್ಟಿಗೆ ಕುಳಿತುಕೊಳ್ಳುವಂತೆ ಕರ್ತನ ಕೊಟ್ಟ ಸಮಯಕ್ಕಾಗಿ ನಾವು ಕರ್ತನನ್ನು ಘನಪಡಿಸೋಣ. ಇವತ್ತು ಮುಂಜಾನೆ ನಾನು ಹೇಳಿದ ಹಾಗೆ ಎಲ್ಲದರಲ್ಲಿಯೂ ದೇವರಿಗೆ ಘನತೆಯನ್ನು ಸಲ್ಲಿಸಬೇಕು ಎಂಬಂತಹ ಒಂದು ಪ್ರಸ್ತಾಪವನ್ನು ನಾವು ಆಲೋಚಿಸುತ್ತಾ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಅದರಲ್ಲಿ ಪ್ರಾರಂಭವಾಗಿ ಮೊಟ್ಟ ಮೊದಲನೇದಾಗಿ ದೇವರ ಮಹಿಮೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡರೆ ಮಾತ್ರವೇ ಆತನಿಗೆ ನಾವು ಘನತೆಯನ್ನು ಸಲ್ಲಿಸಬಹುದು. ಆ ಅಂಶಗಳನ್ನು ನಾವು ಗಮನಿಸುತ್ತಾ ಬಂದೆವು. ಅದು ಮಾತ್ರವಲ್ಲ, ದೇವರು ತನ್ನ ಮಹಿಮೆಯ ಒಂದು ಪಾಲನ್ನು ಅಥವಾ ಆ ಮಹಿಮೆಯಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ ಎಂಬಂಥದ್ದು ಆತನನ್ನು ಘನಪಡಿಸುವುದಕ್ಕೆ, ಮಹಿಮೆ ಪಡಿಸುವುದಕ್ಕೆ ನಮ್ಮನ್ನು ಶಕ್ತರನ್ನಾಗಿ ಮಾಡುತ್ತದೆ. ಅದನ್ನು ನಾವು ನೋಡುತ್ತಾ ಬಂದೆವು. ಪಾಪದ ನಿಮಿತ್ತವಾಗಿ ಮನುಷ್ಯನು ದೇವರ ಮಹಿಮೆಯನ್ನು ಕಳಕೊಂಡನು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅದನ್ನು ತಿರುಗಿ ನಮಗೆ ಆತನು ತಂದುಕೊಟ್ಟನು. ಈ ಅಂಶಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಆದ್ದರಿಂದ ಎಲ್ಲಾ ವಿಧದಲ್ಲಿಯೂ ನಮ್ಮ ಜೀವಿತದ ಎಲ್ಲಾ ಸನ್ನಿವೇಶಗಳ ಮುಖಾಂತರವಾಗಿ ಕರ್ತನಿಗೆ ಘನತೆ ನಿರಂತರವಾಗಿ ಸಲ್ಲಿಸಲ್ಪಡುತ್ತಾ ಇರಬೇಕು. ಅದೇ ಕರ್ತನ ಚಿತ್ತ. ಈ ಎರಡನೇ ಸಂದೇಶದಲ್ಲಿ ಸಭೆಯಲ್ಲಿ ದೇವರನ್ನು ಘನಪಡಿಸಿರಿ ಎಂಬಂತಹ ಒಂದು ಶೀರ್ಷಿಕೆಯಲ್ಲಿ ಕೆಲವು ಅಂಶಗಳನ್ನು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಸಭೆಯಲ್ಲಿ ದೇವರಿಗೆ ಘನತೆಯನ್ನ ಸಲ್ಲಿಸಿರಿ. ಅದಕ್ಕೆ ಪೂರ್ವಕವಾಗಿ ಪ್ರಾರಂಭವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 20 ಮತ್ತು 21ನೇ ವಾಕ್ಯಗಳನ್ನು ಪ್ರಾರಂಭವಾಗಿ ನಾನು ಓದಿಕೊಳ್ಳುತ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 20 ಮತ್ತು 21ನೇ ವಾಕ್ಯಗಳು. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಈ ವಾಕ್ಯದಲ್ಲಿ ನಾವು ಕಾಣುವಂತಹ ಆ ಒಂದು ಪದಪ್ರಯೋಗ, ದೇವರಿಗೆ ಸಭೆಯಲ್ಲಿ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಂಗ್ಲ ಭಾಷೆಯಲ್ಲಿ ಟು ಹಿಮ್ ಬಿ ಗ್ಲೋರಿ ಇನ್ ದ ಚರ್ಚ್. ಸಭೆಯಲ್ಲಿ ಆತನಿಗೆ ಮಹಿಮೆ ಉಂಟಾಗಲಿ. ಬಹಳ ವ್ಯಕ್ತವಾಗಿ ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಅದರಿಂದ ಸಭೆಯಲ್ಲಿ ದೇವರಿಗೆ ಮಹಿಮೆ ಉಂಟಾಗಬೇಕು, ದೇವರಿಗೆ ಘನತೆ ಉಂಟಾಗಬೇಕು ಎಂಬಂಥದ್ದು ದೇವರ ಚಿತ್ತವಾಗಿದೆ. ಇಂದು ದೇವರು ಸಭೆಯನ್ನು ಒಂದುಗೂಡಿಸಿ ಈ ಲೋಕದಲ್ಲಿ ಆತನು ಇಟ್ಟಿದ್ದಾನೆ. ಸಭೆಗೆ ಕೊಡಲ್ಪಟ್ಟ ಅತಿ ದೊಡ್ಡ ಜವಾಬ್ದಾರಿ ದೇವರನ್ನು ಅಥವಾ ದೇವರ ನಾಮವನ್ನು ಎತ್ತಿ ಹಿಡಿದು ಆತನಿಗೆ ಘನತೆಯನ್ನ ಸಲ್ಲಿಸುವಂಥದ್ದು. ಆದುದರಿಂದ ಈ ಸಂದೇಶದಲ್ಲಿ ನಾವು ಮುಂದುವರಿಯುವಾಗ ನಾವು ಅವಲೋಕಿಸಿಕೊಳ್ಳಬೇಕಾದ ಪ್ರಾಮುಖ್ಯವಾದಂತಹ ಒಂದು ವಿಷಯವು, ನಾವು ಒಬ್ಬೊಬ್ಬರು ಒಳಗೊಂಡಿರುವಂತಹ ನಮ್ಮ ಸಭೆಗಳಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯಗಳು ದೇವರ ಘನತೆಗಾಗಿ ನಡೆಯುತ್ತಾ ಇದೆಯೋ ಅಥವಾ ದೇವರ ಘನತೆಗಾಗಿ ಮಾತ್ರ ನಡೆಯುತ್ತಾ ಇದೆಯೋ ಅದನ್ನ ಪರೀಕ್ಷಿಸಿಕೊಂಡು, ಹೆಚ್ಚು ಕಡಿಮೆಗಳಿದ್ರೆ ಅದನ್ನ ತಿದ್ದಿ ಸರಿಪಡಿಸಿಕೊಂಡು ನಮ್ಮ ಸಭೆಗಳಿಗೆ ಹಿಂದಿರುಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಅದರಿಂದ ಸಭೆಯಲ್ಲಿ ದೇವರನ್ನು ಘನಪಡಿಸಿರಿ. ಅದರಲ್ಲಿ ಮೊಟ್ಟ ಮೊದಲನೆಯ ವಿಷಯ, ಸಭೆಯು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ದೇವರು ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ನಮ್ಮನ್ನು ದೇವರು ಆದಿಯಲ್ಲೇ ಆರಿಸಿಕೊಂಡು, ಹಿ ಚೋಸಸ್ ಇನ್ ದ ಬಿಗಿನಿಂಗ್ that we may glorify his name. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 11, 12 ವಾಕ್ಯಗಳನ್ನು ಓದುವುದಾದ್ರೆ, ಎಫಿಷಿಯನ್ಸ್ 1, 11 and 12. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ
ಆರಿಸಿಕೊಂಡನು. ಆ ವಾಕ್ಯಗಳಲ್ಲಿ ನಾವು ಓದುವಂತ ಪದಪ್ರಯೋಗಗಳನ್ನು ಮತ್ತೊಮ್ಮೆ ನಾನು ಜೋಡಿಸಿ ಹೇಳುತ್ತೇನೆ. ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಇದಕ್ಕೂ ಸಭೆಗೂ ಏನು ಸಂಬಂಧ ಎಂಬುದಾಗಿ ನೀವು ಕೇಳಬಹುದು. ಅದು ವೈಯಕ್ತಿಕವಲ್ಲವೋ ಎಂಬುದಾಗಿ ನಾನು ಒಂದು ವಿಷಯ ಹೇಳುತ್ತೇನೆ. ವೈಯಕ್ತಿಕವಾಗಿ ಸಭೆಯಿಂದ ಯಾವ ವ್ಯಕ್ತಿಯು ಹೊರಗುಳಿದಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಕ್ರಿಸ್ತನನ್ನು ಅಂಗೀಕರಿಸಿದ ಆ ಕ್ಷಣದಲ್ಲಿಯೇ ಅವನು ಸ್ವಾಭಾವಿಕವಾಗಿ ಸಭೆಯ ಅಂಗವಾಗಿ ತೀರುತ್ತಾನೆ. ಅದಲ್ಲದೆ ಅವನಿಗೆ ಬೇರೊಂದು ನಿಲುವಿಲ್ಲ. ನಾನು ಸಭೆಯ ಅಂಗವಲ್ಲ, ಆದರೆ ವಿಶ್ವಾಸಿ ಎಂಬುದಾಗಿ ಯಾರಾದರೂ ಹೇಳಿಕೊಂಡರೆ ಅದು ಸರಿಯಾದಂತಹ ಧೋರಣೆ ಅಲ್ಲ, ವಾಕ್ಯಕ್ಕೆ ಅನುಗುಣವಾದದ್ದು ಅಲ್ಲ. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಸ್ಥಳೀಯ ಸಭೆಗೆ ಹೋಗುತ್ತಿರುವವರು ಆಗಿರ್ಲಿಕ್ಕಿಲ್ಲ, ಆದರೆ ಕ್ರಿಸ್ತನ ದೇಹವೆಂಬ ಆ ಸಾರ್ವತ್ರಿಕ ಸಭೆ ಅದು ಒಂದು ಶರೀರ. ರಕ್ಷಿಸಲ್ಪಡುವ ಮೂಲಕವಾಗಿ ಮೊದಲನೇದಾಗಿ ನಡೆಯುವಂಥದ್ದು ನೀವು ಆ ಕ್ರಿಸ್ತನ ದೇಹವೆಂಬ ಆ ಸಭೆಗೆ ಜೋಡಿಸಲ್ಪಡುತ್ತೀರಿ. ಇಲ್ಲದಿದ್ದರೆ ನೀವು ಕ್ರಿಸ್ತನವರಲ್ಲ, ನೀವು ಸಭೆಗೆ ಸೇರಿದವರಲ್ಲ. ಹಾಗಾದ್ರೆ ಯಾಕೆ ದೇವರು ನಮ್ಮನ್ನು ಮೊದಲೇ ಆರಿಸಿಕೊಂಡನು? ಆತನ ದೇಹವೆಂಬ ಸಭೆಗೆ ನಮ್ಮನ್ನು ಜೋಡಿಸುವುದಕ್ಕೂ ಸೇರಿಸುವುದಕ್ಕೂ. ಹಾಗೆ ಜೋಡಿಸಲ್ಪಟ್ಟಂತಹ ವಿಶ್ವಾಸಿಗಳು ಒಂದೊಂದು ಸ್ಥಳಗಳಲ್ಲಿ, ಒಂದೊಂದು ಊರುಗಳಲ್ಲಿ ಅವರು ಸ್ಥಳೀಯ ಸಭೆಗಳಾಗಿ ಕೂಡಿ ಬರುತ್ತಾರೆ. ಅದು ದೇವರ ಘನತೆಗಾಗಿ. ಅದಕ್ಕೂ ದೇವರ ವಾಕ್ಯದಲ್ಲಿ ಕಾರಣಗಳಿದೆ. ಯಾಕಂದ್ರೆ ದೇವರಿಗೆ ಒಂದೇ ಸಭೆ ಇರುವಂಥದ್ದು, ಹಲವಾರು ಸಭೆಗಳಿಲ್ಲ. ಆ ಸಭೆ ಎಂಬಂಥದ್ದು ಸಾರ್ವತ್ರಿಕವಾಗಿ ಲೋಕದ ಎಲ್ಲಾ ಕಡೆಗಳಲ್ಲಿಯೂ ಹರಡಿರುವಂತಹ ಒಂದು ಸಭೆ. ಅದು ಮನುಷ್ಯನ ನಗ್ನ ನೇತ್ರಗಳಿಗೆ ಅಗೋಚರವಾದಂತಹ ಒಂದು ಸಭೆ. ಅದನ್ನು ನಾವು ಯಥಾರ್ಥವಾಗಿ ನೋಡಬೇಕಾದ್ರೆ ನಾವು ಪರಲೋಕಕ್ಕೆ ಸೇರಿದ ಮೇಲೆ ಮಾತ್ರ, ಅಲ್ಲದೆ ಈ ಲೋಕದಲ್ಲಿ ಇದ್ದುಕೊಂಡು ಸಾರ್ವತ್ರಿಕ ಸಭೆಯನ್ನು ಪೂರ್ಣವಾಗಿ ಒಂದು ಕಡೆಯಲ್ಲಿ ಸೇರಿಸಿ ಅದನ್ನು ನೋಡಬಹುದು ಎಂಬುದಾಗಿ ಯಾರೂ ನೆನೆಸಬಾರದು. ಆದುದರಿಂದಲೇ ಆ ಸಾರ್ವತ್ರಿಕ ಸಭೆಯ ಪ್ರಾತಿನಿಧ್ಯವಾಗಿ ಒಂದೊಂದು ಸ್ಥಳಗಳಲ್ಲಿ ಒಂದೊಂದು ಸಭೆಗಳನ್ನು ಆತನು ಕೂಡಿಸಿದ್ದಾನೆ. ಆದ್ದರಿಂದ ಆರಿಸಲ್ಪಟ್ಟವರಾದ ನಾವೆಲ್ಲರೂ ಆರಿಸಲ್ಪಟ್ಟದ್ದು ಯಾತಕ್ಕೆ? ಆತನನ್ನು ಘನತೆಪಡಿಸುವುದಕ್ಕಾಗಿ, ಅಥವಾ ಇಲ್ಲಿ ನಾವು ನೋಡುವ ಹಾಗೆ ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವುದಕ್ಕೋಸ್ಕರ. ಆದ್ದರಿಂದ ನಾವು ಕೂಡಿ ಬರುವ ಸಭೆಗಳಲ್ಲಿ ನಾವು ದೇವರ ಮಹಿಮೆಯನ್ನು ಪ್ರಖ್ಯಾತಿಪಡಿಸೋರಾಗಿರಬೇಕು. ಇದನ್ನು ದೇವರು ಆದಿಯಲ್ಲಿಯೇ ಯೋಚಿಸಿದ್ದಾನೆ. ಯಾಕಂದ್ರೆ ದೇವರು ಆದಿಯಿಂದಲೇ ಇರುವಂತಹ ದೇವರು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ಆದಿ ಅಂದ್ರೆ ಯಾವಾಗ? ಎಲ್ಲಕ್ಕಿಂತಲೂ ಮೊದಲು. ಆಗಲಿಂದಲೇ ಇರುವ ಆತನು ತನ್ನ ಮಹಿಮೆಯ ಕುರಿತಾಗಿ ಆದಿಯಲ್ಲೇ ಯೋಜಿಸಿದ್ದಾನೆ. ಆತನು ಆದಿಯಿಂದಲೇ ಇರುವವನಾದುದರಿಂದ ಆದಿಯಲ್ಲಿಯೇ ತನ್ನ ಮಹಿಮೆಗೋಸ್ಕರ, ತನ್ನ ಘನತೆಗೋಸ್ಕರ ನಮ್ಮನ್ನು ಆರಿಸಿಕೊಳ್ಳುವುದಕ್ಕೆ ಶಕ್ತನಾಗಿದ್ದಾನೆ. ಅದನ್ನ ನನ್ನನ್ನು ಕೇಳುವಂತ ನನ್ನ ಪ್ರಿಯರೇ, ನಾವು ಒಂದು ವಿಷಯದಲ್ಲಿ ನೆನೆಸಿಕೊಳ್ಳಬೇಕು. ನಾವು ಈ ಲೋಕದಲ್ಲಿ ಹುಟ್ಟಿ ಎಷ್ಟು ವರ್ಷಗಳಾಯಿತು ಎಂಬುದಾಗಿ ನಮಗೆ ಗೊತ್ತು. ನನಗೆ ಏನೋ ಒಂದು 70 ವರ್ಷವಾಗ್ತಾ ಬಂತು. ನಿಮ್ಮಲ್ಲಿ ಕೆಲವರು ಯವನಸ್ಥರಿದ್ದಾರೆ, ಮಧ್ಯ ವಯಸ್ಕರಿದ್ದಾರೆ, ಪ್ರಾಯಸ್ಥರಿದ್ದಾರೆ. ಆದ್ರೆ ನಾವೆಲ್ಲ ಹುಟ್ಟುವುದಕ್ಕಿಂತಲೂ ಮೊದಲು, ಬಿಡಿ ನಮ್ಮ ಅಪ್ಪ ಅಮ್ಮ ಹುಟ್ಟುವುದಕ್ಕಿಂತಲೂ ಮೊದಲು ಅಲ್ಲ, ನಮ್ಮ ತಾತಂದಿರು ಹುಟ್ಟುವುದಕ್ಕಿಂತಲೂ ಮೊದಲು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು. ಆಮೇಲೆ ಮನುಷ್ಯನನ್ನ ಸೃಷ್ಟಿಸಿದನು. ಹಾಗಾದ್ರೆ ಆದಿಯಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ ಹೇಳಿದ್ರೆ, ನಾನು ಮತ್ತು ನೀವು ಈ ಒಂದು 21ನೇ ಶತಮಾನದಲ್ಲಿ ಯಾವುದಾದ್ರೂ ಒಂದು ಸ್ಥಳೀಯ ಸಭೆಯ ಅಂಗವಾಗಿದ್ದುಕೊಂಡು ಕರ್ತನನ್ನು ಘನಪಡಿಸುವ ಕಾರ್ಯದಲ್ಲಿ ತೊಡಗುತ್ತೇವೆ ಎಂಬಂಥದ್ದನ್ನು ಆದಿಯಲ್ಲಿಯೇ ಆತನು ಕಂಡುಕೊಂಡು ಅದಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡನು. ಹಾಗಾದ್ರೆ ಆತನ ಕೃಪೆ ಕರುಣೆ ನಮ್ಮ ಮೇಲೆ ಎಷ್ಟು ದೊಡ್ಡದು ಎಂಬುದಾಗಿ ನೀವು ನೆನೆಸಿಕೊಳ್ಳಿರಿ. ಆತನು ಮೊದಲೇ ಒಂದು ಯೋಜನೆಯನ್ನ ಹಾಕಿ ಅದಕ್ಕೋಸ್ಕರ ಎಲ್ಲಾ ಸಿದ್ಧತೆಗಳನ್ನ ನಡೆಸಿ ನಮ್ಮನ್ನ ಒಟ್ಟಿಗೆ ಸೇರಿಸಿದ್ದು ಯಾಕೆ? ನಾವು ಆತನನ್ನ ಘನಪಡಿಸಬೇಕು ಎಂಬುದಾಗಿ. ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ.
ಅಕಾರ್ಡಿಂಗ್ ಟು ಹಿಸ್ ಫೋರ್ ನಾಲೆಡ್ಜ್, ತನ್ನ ಸಂಕಲ್ಪದ ಮೇರೆಗೆ. ಹಾಗಾದ್ರೆ ಮೊದಲೇ ನಮ್ಮನ್ನ ತಿಳಿದುಕೊಂಡಿದ್ದನು, ನಾವು ಹುಟ್ಟುವುದಕ್ಕಿಂತಲೂ ಮೊದಲೇ. ಅದು ದೇವರಿಗೆ ಸಾಧ್ಯ. ಆ ಮೂಲಕವಾಗಿ ನಾವು ಕ್ರಿಸ್ತನ ಸ್ವಕೀಯ ಪ್ರಜೆಯಾದೆವು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ದೇವರ ಸ್ವಕೀಯ ಪ್ರಜೆ, ಸ್ವಂತ ಪ್ರಜೆ. ಈ ಸ್ವಕೀಯ ಪ್ರಜೆ ಎಂಬುದಾಗಿ ಹೇಳಿದ್ರೆ ಒಂದು ಕುಲಕ್ಕೆ ಸೇರಿದವರು, ಒಂದು ಗೋತ್ರಕ್ಕೆ ಸೇರಿದವರು. ಹಾಗಾದ್ರೆ ದೇವಜನರು ಎಂಬಂತಹ ಒಂದು ಪ್ರಜೆ, ಒಂದು ಗುಂಪು ಈ ಲೋಕದಲ್ಲಿದೆ. ಅದು ಅವರು ದೇವರ ಸ್ವಂತ ಜನತೆ. ಅದರಲ್ಲಿ ನಮಗೊಂದು ಪಾಲು ದೊರಕಿದೆ ಎಂಬುದಾಗಿಯೂ ಇಲ್ಲಿ ಹೇಳುತ್ತಾನೆ. ಅದರಿಂದ ಆತನನ್ನು ನಾವು ಘನಪಡಿಸುತ್ತಾ ಇರಬೇಕು. ಎಲ್ಲಿಯವರೆಗೆ? ಅದೇ ವಾಕ್ಯದಲ್ಲಿ ಹೇಳುವಂಥದ್ದು, ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ಅಂದರೆ ನಾವು ಕ್ರಿಸ್ತನನ್ನು ಈಗ ಎದುರು ನೋಡುತ್ತಾ ಇದ್ದೇವೆ, ಈಗಲೂ ನೋಡುತ್ತಾ ಇದ್ದೇವೆ. ಇನ್ನೂ ಆತನು ಬಂದಿಲ್ಲ. ಆತನು ಬರಬೇಕಾದ ಕ್ರಿಸ್ತನು. ಯಹೂದ್ಯರ ವಿಶ್ವಾಸಕ್ಕೆ ಅನುಗುಣವಾಗಿ ಮೆಸ್ಸಿಯನನ್ನು ಅವರು ಎದುರು ನೋಡುತ್ತಾ ಇದ್ದಾರೆ. ಆತನು ಬಂದದ್ದು ಹೋದದ್ದು ಇನ್ನೂ ಅವರು ಅಂಗೀಕರಿಸಿಲ್ಲ. ಅವರಲ್ಲಿ ರಕ್ಷಿಸಲ್ಪಟ್ಟವರು ಮಾತ್ರ ಅದನ್ನು ಅಂಗೀಕರಿಸಿದ್ದಾರೆ. ಅವರು ಇನ್ನೂ ಮೆಸ್ಸಿಯನು ಬರ್ತಾನೆ ಎಂಬುದಾಗಿ ಕಾಯುತ್ತಾ ಇದ್ದಾರೆ. ಆದ್ರೆ ಹೊಸ ಒಡಂಬಡಿಕೆಯ ಸಭೆ ವಿಶ್ವಾಸಿಗಳಾದ ನಾವು ಬರಲಿಕ್ಕಿರುವ ಕ್ರಿಸ್ತನನ್ನು ನಾವು ಎದುರು ನೋಡುತ್ತಾ ಇದ್ದೇವೆ. ಹಾಗಾದ್ರೆ ನಾವು ಎಲ್ಲಿಯವರೆಗೆ ಆತನನ್ನು ಈ ಭೂಮಿಯಲ್ಲಿ ಘನಪಡಿಸಬೇಕು? ಯೇಸು ಕ್ರಿಸ್ತನ ಬರೋಣವನ್ನ ಎದುರು ನೋಡುತ್ತಾ ಇರುವ ಕಾಲದವರೆಗೆ. ಆತನು ಬಂದ ಮೇಲೆ ಮತ್ತೆ ಅದು ಬೇರೆ ಒಂದು ರೀತಿ. ಈ ದೇಹವು ಬದಲಾಗುತ್ತದೆ, ಎಲ್ಲವೂ ಬದಲಾಗುತ್ತದೆ. ಆದುದರಿಂದಲೇ ನಾವು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 11ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ 1 Corinthians 11:26 ಅಲ್ಲಿ ಕರ್ತನ ಭೋಜನದ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಆತನು ಹೇಳುತ್ತಾನೆ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಎಲ್ಲಿಯವರೆಗೆ? ಆತನು ಬರುವ ತನಕ. ಆದ್ರೆ ಎಫೆಸ 1:11 ಹೇಳಿದ ಅದೇ ಮಾತು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿರುವವರು ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕು. ಸಭೆಯಾಗಿ ಕೂಡಿ ಬಂದು ಕರ್ತನ ಭೋಜನವನ್ನು ನಾವು ಆಚರಿಸುವಾಗ ಆತನು ಬರುವ ತನಕ ಆತನ ಮರಣವನ್ನು ಪ್ರಸಿದ್ಧಿಪಡಿಸುತ್ತಾ ಇದ್ದೇವೆ. ಆ ಮೂಲಕ ಆತನಿಗೆ ಘನತೆ ಉಂಟಾಗುತ್ತದೆ, ಮಹಿಮೆ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆದ್ದರಿಂದ ಈ ಲೋಕದಲ್ಲಿ ಸಭೆಯಾಗಿ ನಾವು ಕೂಡಿ ಬರುವಾಗ ಅದು 1-2 ದಿವಸ ಮಾತ್ರವಲ್ಲ. ಯೇಸು ಕ್ರಿಸ್ತನ ಬರೋಣದವರೆಗೆ ನಿರಂತರವಾಗಿ ಆತನನ್ನು ಘನಪಡಿಸುವರಾಗಿರಬೇಕು. ಅದರಲ್ಲಿ ಪ್ರಾಮುಖ್ಯವಾದಂತಹ ಒಂದು ವಿಷಯವೇ ಸಭೆಯಾಗಿ ಕೂಡಿ ಬಂದು ಕರ್ತನ ಭೋಜನವನ್ನ ಆಚರಿಸುವಂಥದ್ದು. ಯಾಕಂದ್ರೆ ಕರ್ತನಿಗೆ ಅದರಲ್ಲಿ ಘನತೆ ಉಂಟಾಗುತ್ತದೆ, ಮಹಿಮೆ ಉಂಟಾಗುತ್ತದೆ. ಯಾಕಂದ್ರೆ ಲೋಕದಲ್ಲಿ ಒಂದು ಗುಂಪು ಜನರು ಸದಾ ಕಾಲವು ಕೊಯ್ಯಲ್ಪಟ್ಟ ಕುರಿಯಾದ ಆತನನ್ನು ನೆನೆಸುತ್ತಾ ಇರುವಂಥದ್ದು. ಪ್ರಕಟಣೆ ಗ್ರಂಥದಲ್ಲಿ ಪರಲೋಕದಲ್ಲಿರುವ ಆರಾಧನೆ ಬಗ್ಗೆ ನೋಡುವಾಗ ಯಜ್ಞದ ಕುರಿಯಾದ ಆತನಿಗೆ ಅಲ್ಲಿ ಮಹಿಮೆ ಸಲ್ಲಿಸುವುದನ್ನು ನೋಡುತ್ತೇವೆ. ಸದಾ ಕಾಲ ಅವರು ಹಾಡುತ್ತಾ ಇದ್ದಾರೆ, ಯಜ್ಞದ ಕುರಿಯಾದ ಆತನು. ಅಲ್ಲಿ ನಾವು ನೋಡುವಂಥದ್ದು ಆ ವಾಕ್ಯ ಎಲ್ಲ ತೆಗೆದು ಓದೋದಿಲ್ಲ, ನಿಮಗೆಲ್ಲ ಗೊತ್ತಿರುವಂತ ವಾಕ್ಯಗಳೇ ಪ್ರಕಟಣೆ ಗ್ರಂಥದಲ್ಲಿ ನೋಡುತ್ತೇವೆ. ಅವರ ಮಧ್ಯದಲ್ಲಿ ಕೊಯ್ಯಲ್ಪಟ್ಟ ಕುರಿಯಂತೆ ಇರುವ ಒಬ್ಬನು ನಿಂತಿದ್ದನು ಎಂಬುದಾಗಿ. ಆತನ ಸುತ್ತಲೂ ಇವರು ಸೇರಿ ಆತನನ್ನು ಘನಪಡಿಸುತ್ತಾ ಇದ್ದಾರೆ. ಹಾಗಾದ್ರೆ ಈ ಕೊಯ್ಯಲ್ಪಟ್ಟ ಕುರಿ ಅಂದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನ ಮರಣವನ್ನು ನಾವು ನೆನೆಸುವಾಗ ಸ್ವಾಭಾವಿಕವಾಗಿ ಆತನಿಗೆ ಘನತೆ ಉಂಟಾಗುತ್ತದೆ. ಆದುದರಿಂದಲೇ ಈ ನಮ್ಮ ಸಹೋದರ ಸಭೆಗಳ ವಾಡಿಕೆಯ ಪ್ರಕಾರವಾಗಿ ವಾರದಲ್ಲಿ ಪ್ರತಿ ವಾರವೂ ಒಂದು ದಿವಸ ಕರ್ತನನ್ನು ನೆನೆಸುವುದಕ್ಕೋಸ್ಕರ, ಆತನ ಮರಣವನ್ನು ಪ್ರಚುರಪಡಿಸುವುದಕ್ಕೋಸ್ಕರ ಇವತ್ತಿನ ಅನೇಕ ಭಾನುವಾರ ಕೂಟಗಳು, ಸಾಕ್ಷಿ ಕೂಟಗಳು, ಹಾಡಿನ ಕೂಟಗಳು, ಹೀಗೆ ಬೇರೆ ಬೇರೆ ಕೂಟಗಳಾಗಿ ಮಾರ್ಪಡಿಸಲ್ಪಡ್ತಾ ಇದೆ. ಆದರೆ ನಾವು ಮೊದಲಿನಿಂದ ಪದ್ಧತಿಯನ್ನ ನೋಡುವುದಾದ್ರೆ ಬಹಳ ವ್ಯಕ್ತವಾಗಿ ಅದು ಹೇಳುವಂಥದ್ದು, ಆತನ ಮರಣವನ್ನು ಅಂದ್ರೆ ಕೊಯ್ಯಲ್ಪಟ್ಟ ಕುರಿಯನ್ನ ನೆನೆಸುವುದಕ್ಕೋಸ್ಕರ ನಾವು ಕೂಡಿ ಬರಬೇಕು. ಒಂದು ವೇಳೆ ಇಂದು
ಲೋಕದಲ್ಲಿ ತಪ್ಪದೆ ಪ್ರತಿ ವಾರವೂ ಅದಕ್ಕೋಸ್ಕರ ಕೂಡಿ ಬರುವ ಏಕೈಕ ಒಂದು ಗುಂಪು ನಮ್ಮ ಸಹೋದರ ಸಭೆಗಳು ಎಂಬುದಾಗಿ ನಾನು ನೆನೆಸುತ್ತೇನೆ. ಸಹೋದರ ಸಭೆಗಳ ಪ್ರಾರಂಭವು ಆಗಿ ಸುಮಾರು 200 ವರ್ಷಗಳು ದಾಟಿ ಅದರ ಶತಮಾನೋತ್ಸವವನ್ನ ಕಳೆದ ದಿವಸಗಳಲ್ಲಿ ನಮ್ಮ ರಾಜ್ಯದ ಅನೇಕ ಕಡೆಗಳಲ್ಲಿ ಆಚರಿಸುತ್ತಾ ಬಂದರು. ಇಲ್ಲಿಯೂ ಆ ಬಗ್ಗೆ ಒಂದು ಕೂಟವಿತ್ತು ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಅವರ ಪ್ರಾರಂಭ ದಿವಸಗಳನ್ನ ನಾವು ನೋಡುವುದಾದ್ರೆ ಅಂದಿದ್ದಂತಹ ನಾಮಧೇಯ ಸಭೆಗಳಲ್ಲಿ ದೇವರಿಗೆ ಸಲ್ಲತಕ್ಕ ಘನತೆ ಸಲ್ಲಿಸಲ್ಪಡದೇ ಇದ್ದಾಗ ಕೆಲವು ಸಹೋದರರು ಒಟ್ಟಿಗೆ ಬಂದು ನಾವು ದೇವರಿಗೆ ಘನತೆಯನ್ನು ಸಲ್ಲಿಸಬೇಕು ಎಂಬುದಾಗಿ ಕೂಡಿ ಬಂದರು. ಅವರು ಮೊಟ್ಟ ಮೊದಲನೇದಾಗಿ ಮಾಡಿದ ವಿಷಯ, ವಾರದ ಮೊದಲನೇ ದಿವಸ ಒಟ್ಟಿಗೆ ಕೂಡಿ ಬಂದು ರೊಟ್ಟಿ ಮುರಿಯುವುದರ ಮುಖಾಂತರವಾಗಿ ಆತನಿಗೆ ಅವರು ಘನತೆಯನ್ನ ಸಲ್ಲಿಸಿದರು. ಹಾಗಾದರೆ ಸಭೆಯನ್ನು ಆರಿಸಿಕೊಂಡದ್ದು ಯಾಕೆ? ಆತನು ಬರುವ ತನಕ ಆತನ ಪ್ರಖ್ಯಾತಿಯನ್ನ, ಆತನ ಮಹಿಮೆಯನ್ನ ಪ್ರಖ್ಯಾತಿಪಡಿಸುವುದಕ್ಕೆ, ಆತನ ಮರಣವನ್ನು ನೆನೆಸಿಕೊಳ್ಳುವುದಕ್ಕೆ. ಅದಕ್ಕೋಸ್ಕರವೇ ಈ ಲೋಕದಲ್ಲಿ ನಾವು ಇಡಲ್ಪಟ್ಟಿದ್ದೇವೆ. ಎರಡನೇದಾಗಿ, ದೇವರು ತನ್ನ ಮಹಿಮೆಗಾಗಿ ತನಗೆ ಸರಿಯಾಗಿ ತೋಚಿದ ಪ್ರಕಾರ ಒಬ್ಬೊಬ್ಬರನ್ನು ಸಭೆಯಲ್ಲಿಟ್ಟಿದ್ದಾನೆ. God has placed each one according to his will in the body for his glory. ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯದ 18ನೇ ವಾಕ್ಯ, 1 Corinthians 12:18. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಹಾಗಾದ್ರೆ ಈ ಸಭೆ ಅಂದ್ರೆ ಏನು? ಇದು ಒಂದು ದೇಹ. ಸಭೆ ಅಂದರೆ ಒಂದು ದೇಹ. ಆ ದೇಹದಲ್ಲಿ ಅನೇಕ ಅಂಗಗಳಿದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಿರುವಂತಹ ಆ ಸಭೆಯ ವಿವರಣೆಯನ್ನು ನಾವು ಕಲಿಯುವುದಾದ್ರೆ, ಒಬ್ಬ ಮನುಷ್ಯನ ಶರೀರಕ್ಕೆ ಹೋಲಿಕೆಯಾಗಿ ಅದನ್ನ ಆತನಲ್ಲಿ ವಿವರಿಸುತ್ತಾ ಇದ್ದಾನೆ. ಕೈಯ ಬಗ್ಗೆ, ಕಾಲಿನ ಬಗ್ಗೆ, ಕಣ್ಣಿನ ಬಗ್ಗೆ, ಕಿವಿಯ ಬಗ್ಗೆ ಎಲ್ಲ ಆತನು ಆ ಗ್ರಂಥದಲ್ಲಿ ಹೇಳುವುದನ್ನ ನಾವು ನೋಡುವವರಾಗಿದ್ದೇವೆ. ಹಾಗಾದ್ರೆ ಈ ನಮ್ಮ ದೇಹದಲ್ಲಿ ಈ ಒಂದು ದೇಹಕ್ಕೆ 2 ಕೈಗಳಿದೆ, 2 ಕಾಲುಗಳಿದೆ, 2 ಕಿವಿಗಳಿದೆ, 2 ಕಣ್ಣುಗಳಿದೆ, ಇನ್ನು ತಲೆ ಇದೆ, ಹೊಟ್ಟೆ ಇದೆ, ಎಲ್ಲ ಭಾಗಗಳು ಇದೆ. ಕೆಲವು ಹೊರಗೆ ಬಾಹ್ಯವಾಗಿ ನಮಗೆ ಕಾಣುವಂಥದ್ದು, ಕೆಲವು ನಮಗೆ ಕಾಣದೆ ಮರೆಯಾಗಿರುವಂಥದ್ದು. ಇದೆಲ್ಲ ದೇವರು ನಮ್ಮ ಶರೀರದಲ್ಲಿ ಇಟ್ಟಿದ್ದಾನೆ. ಈಗ ನಮ್ಮನ್ನು ಸೃಷ್ಟಿಸಿದ ಆ ದೇವರು ನಮ್ಮ ದೇಹದ ಅಂಗಗಳನ್ನು ಇಟ್ಟಿರುವಂಥದ್ದು ಹೇಗೆ ಎಂಬುದಾಗಿ ನೋಡಿದರೆ, ಆತನಿಗೆ ಸರಿಯಾಗಿ ಹೇಗೆ ತೋರಿತು ಹಾಗೆ ಇಟ್ಟಿದ್ದಾನೆ. ಒಂದು ವೇಳೆ ನಮ್ಮನ್ನ ಸೃಷ್ಟಿಸಿ ಒಂದಿಷ್ಟು ಅಂಗಗಳನ್ನು ನಮಗೆ ಕೊಟ್ಟು ನೀವು ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡಿಕೊಳ್ಳಿ ಎಂಬುದಾಗಿ ಹೇಳಿದ್ರೆ ನಾವು ಏನ್ ಮಾಡ್ತಾ ಇದ್ವಿ? ಉದಾಹರಣೆಗೆ 2 ಕಣ್ಣು ಕೊಟ್ಟಿದ್ದಾನೆ. ಒಂದು ಕಣ್ಣನ್ನ ಇಲ್ಲಿಡ್ತಿದ್ವಿ, ಒಂದು ಕಣ್ಣನ್ನ ಹಿಂದ್ಗಡೆ ಇಡ್ತಿದ್ವಿ ಅಲ್ವಾ? ಯಾಕಂದ್ರೆ ರಿವರ್ಸ್ ಕ್ಯಾಮ್ರಾ ಬಹಳ ಪ್ರಾಮುಖ್ಯವುಳ್ಳ ದಿವಸಗಳು ಇವತ್ತಿನ ದಿವಸಗಳಲ್ಲಿ. ಡ್ರೈವ್ ಮಾಡ್ಲಿಕ್ಕೆ ಆಗೋದಿಲ್ಲ ರಿವರ್ಸ್ ಕ್ಯಾಮ್ರಾ ಇಲ್ಲದಿದ್ರೆ. ಈ 2 ಕಣ್ಣು ಯಾಕಪ್ಪ ಮುಂದ್ಗಡೆ ಇಟ್ಟಿದ್ದಾನೆ? ಒಂದನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ರೆ ಅದನ್ನ ಹಿಂದ್ಗಡೆ ನಾವು ಇಡ್ತಾ ಇದ್ವಿ. ಆದ್ರೆ ದೇವರಿಗೆ ಅದು ಬೇಡ. ಹಿಂದಿನದ ಬಗ್ಗೆ ನೀವು ಹೆಚ್ಚು ಯೋಚಿಸೋದು ಬೇಡ, ನೀವು ಮುಂದಿನದಲ್ಲಿ ಮಾತ್ರ ನೋಡ್ಕೊಂಡು ಹೋಗ್ರಿ ಎಂಬುದಾಗಿರ್ಬೋದು. 2 ಮುಂದ್ಗಡೆ ಇಟ್ಟಿದ್ದಾನೆ. ನಾನು ಹೇಳ್ತಾ ಬರುವಂಥದ್ದು, ಇದು ಯಾವುದು ನಮ್ಮ ಆಯ್ಕೆ ಅಲ್ಲ, ಇದೆಲ್ಲ ದೇವರ ಆಯ್ಕೆ. ಅದೇ ರೀತಿಯಲ್ಲಿ ಸಭೆಯೆಂಬ ದೇಹದಲ್ಲಿ ನಾವು ಒಬ್ಬೊಬ್ಬರು ಅಂಗಗಳಾಗಿದ್ದೇವೆ. ಆ ಅಂಗವನ್ನು ಸಭೆಯೆಂಬ ದೇಹದಲ್ಲಿ ಎಲ್ಲಿಡಬೇಕು ಎಂಬುದು ನಮ್ಮ ಆಯ್ಕೆ ಅಲ್ಲ, ತನಗೆ ಸರಿಯಾಗಿ ತೋಚಿದ ಪ್ರಕಾರ, as he felt right, not our choice. ಅದರಿಂದ ಒಂದು ಸಭೆಯಲ್ಲಿ ಬರೇ ಪ್ರಸಂಗಿಗಳು ಮಾತ್ರವಲ್ಲ, ಬರೇ ಹಿರಿಯರು ಮಾತ್ರವಲ್ಲ, ಸುವಾರ್ಥಿಕರು ಮಾತ್ರವಲ್ಲ, ತುಂಬಾ ಕೆಲಸವಿದೆ. 10 ಗಂಟೆಗೆ ಕೂಟ ಸ್ಟಾರ್ಟ್ ಆಗ್ಬೇಕಾದ್ರೆ 10:05ಕ್ಕೆ ಬರುತ್ತಾರೆ, ಚೆನ್ನಾಗಿ ಎಲ್ಲ ರೆಡಿ ಆಗಿದೆ ಕೂರ್ತಾರೆ. 1 ಗಂಟೆ ಮುಗಿಬೇಕಾದ್ರೆ 12:55ಕ್ಕೆ ಎದ್ಕೊಂಡು ಹೋಗ್ತಾರೆ ಕೆಲವರು. ಅದರ ಮೊದಲು ಇಲ್ಲಿ ಏನೆಲ್ಲ ನಡೀತು, ಆಮೇಲೆ ಏನೆಲ್ಲ ನಡೀತು, ಇವರಿಗೆಲ್ಲ ಇದರ ಬಗ್ಗೆ ಯಾವ ಗೋಚರನೂ ಇಲ್ಲ. ಆದ್ರೆ ಕೆಲವರು ಆ ಕೆಲಸ ಮಾಡ್ತಾ ಇದ್ದಾರ್ರಿ. ಆದ್ರಿಂದಲೇ ನಾವು ಬಂದು ಕೂತ್ಕೊಂಡು ಎದ್ದು ಹೋಗ್ತಾ ಇದ್ದೀವಿ.
9 ಗಂಟೆಗೆ ನಿಮ್ಮ ಕೂಟ ಪ್ರಾರಂಭವಾಗಬೇಕಾದ್ರೆ 8 ಗಂಟೆಗೆ ಬಂದು ಇಲ್ಲಿ ಗುಡಿಸುವ ಕೆಲಸದಿಂದ ಹಿಡಿದು ಕುರ್ಚಿ ಒರೆಸುವ ಕೆಲಸದಿಂದ ಹಿಡಿದು ಅದನ್ನೆಲ್ಲ ತಯಾರಿ ಮಾಡುವ ಕೆಲವರು ಇದ್ದಾರೆ, ಕೆಲವು ಸಹೋದರಿಯರು ಇದ್ದಾರೆ. ಯಾರು ಇದನ್ನೆಲ್ಲ ನೋಡ್ತಾರ್ರಿ? ಇನ್ನು ಕರ್ತನ ಮೇಜು ಕರ್ತನ ಭೋಜನ ಎಂಬುದಾಗಿ ನಾವು ದೊಡ್ಡದಾಗಿ ಎತ್ತಿಕೊಳ್ತೇವೆ. ಅದನ್ನ ಸಿದ್ಧ ಮಾಡಿಕೊಂಡು ಇಲ್ಲಿ ತಂದಿಟ್ಟವ್ರು ಯಾರು ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. ನಾವು ಬಂದಾಗ ರೆಡಿ ಆಗಿದೆ. ತುಂಬಾ ಕೆಲಸಗಳಿದೆ ಇದರಲ್ಲಿ. ಆಮೇಲೆ ಸಭೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾತಿನಿಧ್ಯವಿದೆ, ಒಂದೊಂದು ಕೆಲಸವಿದೆ. ಇದೆಲ್ಲ ನಮ್ಮ ಆಯ್ಕೆ ಅಲ್ಲ, ನಮ್ಮ ಆಯ್ಕೆ ಅಲ್ಲ. ದೇವರು ತನಗೆ ಸರಿಯಾಗಿ ತೋರಿಸಿದ ಪ್ರಕಾರ. ಅದರಿಂದ ಒಬ್ಬ ವ್ಯಕ್ತಿ ಸಭೆಯಲ್ಲಿ ಅವನು ಕೈ ಆಗಿರಬೇಕು, ಕಾಲಾಗಿರಬೇಕು, ಕಣ್ಣಾಗಿರಬೇಕು, ಅಥವಾ ಅವನು ಹಿರಿಯನಾಗಿರಬೇಕು, ಸೇವಕನಾಗಿರಬೇಕು, ಸುವಾರ್ತಿಕನಾಗಿರಬೇಕು, ಬೋಧಕನಾಗಿರಬೇಕು, ಅಥವಾ ಅವನು ಯಾವ ಕೆಲಸ ಮಾಡುತ್ತಾ ಇರಬೇಕು, ಇದನ್ನ ಆರಿಸಿಕೊಳ್ಳುವಂಥದ್ದು ನಾವಲ್ಲ. ನಮಗೆ ಆಯ್ಕೆ ಇಲ್ಲ. ಯಾಕಂದ್ರೆ ನಾವಾಗಿ ಆರಿಸಿಕೊಂಡರೆ ಆತನನ್ನು ಘನಪಡಿಸುವುದಕ್ಕೆ ಆಗುವುದಿಲ್ಲ. ತನಗೆ ಇಷ್ಟ ಬಂದ ಹಾಗೆ, ತನಗೆ ಸರಿಯಾಗಿ ತೋಚಿದ ಪ್ರಕಾರ ಒಬ್ಬೊಬ್ಬರನ್ನು ಒಂದೊಂದು ಸ್ಥಾನದಲ್ಲಿ ಇಟ್ಟಿದ್ದಾನೆ. ಅದರಲ್ಲಿ ಮಾತ್ರವೇ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಅಂದ್ರೆ ನನ್ನನ್ನು ನನ್ನ ಸಭೆಯಲ್ಲಿ ಯಾವ ಸ್ಥಾನದಲ್ಲಿ ದೇವರು ಇಟ್ಟಿದ್ದಾನೋ ಆ ಸ್ಥಾನದಲ್ಲಿ ಇದ್ದರೆ ಮಾತ್ರವೇ ನನಗೆ ದೇವರನ್ನ ಘನಪಡಿಸುವುದಕ್ಕೆ ಆಗುತ್ತದೆ. ಅಲ್ಲ, ಮತ್ತೊಬ್ಬನ ಸ್ಥಾನವನ್ನು ನೋಡಿ ಅದು ನನಗೆ ಬೇಕು, ಅವನನ್ನು ಹೇಗಾದರೂ ಆ ಕುರ್ಚಿಯಿಂದ ಹಾರಿಸಬೇಕು ಎಂಬುದಾಗಿ ನಾನು ಪ್ರಯತ್ನ ಪಟ್ಟರೆ ಅದರಿಂದ ದೇವರಿಗೆ ಘನತೆ ಉಂಟಾಗೋದಿಲ್ಲ. ಇವತ್ತಿನ ಎಷ್ಟೋ ಸಭೆಗಳಲ್ಲಿ ಹೀಗೆ ನಡೆಯುತ್ತಾ ಇಲ್ಲವೋ? ಕುರ್ಚಿಗೋಸ್ಕರ, ಅಯ್ಯೋ ಇದು ರಾಜಕೀಯದಲ್ಲಿ ಮಾತ್ರವಲ್ಲ, ಕ್ರೈಸ್ತ ಸಭೆಗಳಲ್ಲಿ ಇಂದು ನಡೆಯುತ್ತಾ ಇದೆ. ಕುರ್ಚಿಗೋಸ್ಕರ ಇರುವ ಹೋರಾಟ, ಕುರ್ಚಿಯಲ್ಲಿ ಕೂತಾದನನ್ನ ಅಲ್ಲಿಂದ ಎಬ್ಬಿಸಿ ನನಗೆ ಆ ಸ್ಥಾನ ಬೇಕು ಎಂಬಂತಹ ಹಂಬಲ. ಇದೆಲ್ಲ ಕ್ರೈಸ್ತ ಸಭೆಗಳಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ ಈ ದಿವಸಗಳಲ್ಲಿ ನಡೆಯುತ್ತಾ ಇಲ್ಲವೋ? ಅದಕ್ಕೆ ಜೊತೆ ನಿಲ್ಲುವುದಕ್ಕೆ ವಿಶ್ವಾಸಿಗಳ ಮಧ್ಯದಲ್ಲಿ ಕೆಲವು ಗುಂಪುಗಳಿಲ್ಲವೋ? ಇದನ್ನೆಲ್ಲ ಮಾಡಿದ ಮೇಲೂ ನಾವು ದೇವರಿಗೆ ಘನಪಡಿಸುತ್ತಾ ಇದ್ದೇವೆ. ಮಹಿಮೆ, ಅಯ್ಯೋ ಯಾವ ಮಹಿಮೆ ರೀ ನೀವು ದೇವರಿಗೆ ಇದರಿಂದ ಕೊಡ್ತಾ ಇರೋದು? ದೇವರು ನಿಮ್ಮನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅಲ್ಲಿರ್ರಿ ಸಾಕು. ದೇವರು ನಿಮ್ಮನ್ನು ಒಂದು ಸ್ಥಾನದಲ್ಲಿಟ್ಟರೆ ಅಲ್ಲಿಂದ ನಿಮ್ಮನ್ನ ಕೀಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದು ಜನರ ಮುಂದೆ ಕಾಣುವಂತ ಸ್ಥಾನವಾದರೂ ಕಾಣದೇ ಇರುವಂತ ಸ್ಥಾನವಾದರೂ. ನಮಗೊಂದು ಭಾವನೆ ಇದೆ, ದೊಡ್ಡ ಸ್ಥಾನ ಎಂಬುದಾಗಿ ಹೇಳಿದ್ರೆ ವೇದಿಯಲ್ಲಿ ನಿಂತುಕೊಂಡು ಪ್ರಸಂಗ ಮಾಡೋದು ಅದು ದೊಡ್ಡ ಸ್ಥಾನ, ಅದು ಹೈಯೆಸ್ಟ್. ಅದರಿಂದ ಎಲ್ರಿಗೂ ಪ್ರಸಂಗ ಮಾಡಬೇಕು. ನಾನು ಇವತ್ತು ಬೆಳಿಗ್ಗೆ MK ಸಣ್ಣಿ ಅವರ ಬಗ್ಗೆ ಹೇಳ್ತಾ ಬಂದೆ. ಅಣ್ಣ ಮನಸ್ಸಿನ ಬಂದಿದ್ದಾರೆ ಸಹೋದರರು, ಅವರೇ ಹೇಳಿದ್ರು ನಾನು ದೊಡ್ಡ ಪ್ರಸಂಗಿ ಅಲ್ಲ, ಜನರೆಲ್ಲ ಕೂಡಿ ನನ್ನ ಪ್ರಸಂಗಿಯಾಗಿ ಮಾಡಿದ್ದಾರೆ ಎಂಬುದಾಗಿ. ಆದ್ರೆ ನಾನು ಹೇಳ್ತಾ ಬಂದೆ ಅಲ್ಲ, ಅಲ್ಲಿ ಹೋಗಿದ್ದೆ ನಾವು ಊರಿಗೆ. ಅವ್ರು ಮಾಡುವಂತ ಸೇವೆ ನಾವು ನೋಡಿದ್ರೆ ಗೊತ್ತಾಗ್ತದೆ. ಅವ್ರು ಮಾತ್ರ ಅಲ್ಲ, ಇನ್ನು ನಿಕೋಬಾರ್ ಅಲ್ಲಿ ಬೇರೆ ಸಹೋದರರು ಇದ್ದಾರೆ, ಅವರೆಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಪ್ರಸಂಗಿಗಳಲ್ಲ. ಅದರಿಂದ ಎಲ್ಲರ ಮುಂದೆ ತೋರಿಸಲ್ಪಡುವ ಸ್ಥಾನ ಮಾತ್ರ ನನಗೆ ಬೇಕು ಎಂಬುದಾಗಿ ಯಾರಾದರೂ ಹೇಳಿಕೊಂಡರೆ ಅದರಿಂದ ದೇವರಿಗೆ ಮಹಿಮೆ ಉಂಟಾಗೋದಿಲ್ಲ. ಅದರಿಂದ ನಾವು ಒಬ್ಬೊಬ್ಬರು ಪ್ರಾರ್ಥಿಸಬೇಕು, ಕರ್ತನೇ ನನಗೆ ನೀನು ಕೊಟ್ಟಿರುವಂತಹ ಆ ಸ್ಥಾನ ಯಾವುದು ಎಂಬುದಾಗಿ. ದೇವರು ಇಟ್ಟಿರುವ ಸ್ಥಾನದಲ್ಲಿ ಮಾತ್ರವೇ ಇದ್ದುಕೊಂಡು ಒಬ್ಬರು ದೇವರನ್ನು ಘನಪಡಿಸಬಹುದು. ಅಂದರೆ ಸಭೆಯಲ್ಲಿ ಸ್ವಯಂ ತನ್ನ ಸ್ಥಾನವನ್ನು ಅಲಂಕರಿಸಿಕೊಳ್ಳುವವನು, ಇನ್ನು ಹೇಳ್ತೇನೆ, ಸಭೆಯಲ್ಲಿ ಸ್ವಯಂ ತನ್ನ ಸ್ಥಾನವನ್ನು ಅಲಂಕರಿಸಿಕೊಳ್ಳುವವನು ದೇವರನ್ನು ಘನಪಡಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಸ್ವಯಂ ಸ್ಥಾನ ಅಲಂಕರಿಸಿಕೊಳ್ಳೋರು ಇದ್ದಾರ? ಈಗ ಅಲ್ಲ, ಆಗಿನಿಂದಲೇ ಇದ್ರಿ, 1ನೇ ಶತಮಾನದಲ್ಲೇ ಇದ್ದರಂತವ್ರು. ಇಲ್ಲಿ ಪೌಲನು ಹೇಳುತ್ತಾನೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯದ 12ನೇ ವಾಕ್ಯ, 2 ಕೊರಿಂಥಿಯನ್ಸ್ 10:12. ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕೆಲವರಲ್ಲಿ, ತಮ್ಮನ್ನು ತಾವೇ ಹೊಗಳಿಕೊಳ್ಳುವವರು ಆ ಕೊರಿಂಥ ಸಭೆಯಲ್ಲಿ ಇದ್ದರು ಕೆಲವರು. ಆಗ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಲಿ ಅವರಿಗೆ ಹೋಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ಪೌಲನು ಹೇಳುವುದು ನನಗೆ ಧೈರ್ಯ ಇಲ್ಲಂತೆ. ಯಾವುದಕ್ಕೆ? ತಮ್ಮನ್ನೇ ಹೊಗಳಿಕೊಳ್ಳುವ ಕೆಲವರು ಇವರೊಳಗೆ ಇದ್ದಾರೆ. ಇವರು ಮಾಡುವ ಕೆಲಸವೇನು? ಅವರಂತೂ ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ತಮಗೆ ಹೋಲಿಸಿಕೊಂಡು, ಅರ್ಥ ಆಯ್ತಾ? ಸ್ವಲ್ಪ ನಿಧಾನವಾಗಿ ಓದ್ರಿ ಆ ವಾಕ್ಯ.
ತಮ್ಮ ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ತಮಗೆ ಹೋಲಿಸಿಕೊಂಡು, ತುಂಬಾ ಜಾಣರು ಅಲ್ವಾ? ಅಲ್ಲ, ವಾಕ್ಯ ಏನು ಹೇಳುದು? ವಿವೇಕವಿಲ್ಲದವರಾಗಿದ್ದಾರೆ. ಸ್ವಯಂ ತಮ್ಮೊಳಗೆ ತಮ್ಮನ್ನೇ ಅಳತೆ ಮಾಡಿಕೊಂಡು, 1-2-3 ಜನರ ಒಂದು ಗುಂಪಿದೆ, ಅವರೊಳಗೆ ಮಾತ್ರ ತಾರತಮ್ಯ. ಬಾಕಿ ಬಡಪಾಯಿಗಳು 25 ಜನ ಸಭೆಗೆ ಬರ್ತಾರೆ ಹೋಗ್ತಾರೆ, ಅವ್ರು ಬಂದ್ರು ಅಷ್ಟೇ ಬರ್ದಿದ್ರು ಅಷ್ಟೇ, ಅವ್ರನ್ನ ತಿರುಗಿ ನೋಡೋರೇ ಇಲ್ಲ ಇವತ್ತು ಸಭೆಯಲ್ಲಿ. ಆಮೇಲೆ ಹೇಳೋದೇನು? ನಾವು ಕರ್ತನನ್ನ ಘನಪಡಿಸುತ್ತಾ ಇದ್ದೇವೆ. ಈ ಸ್ವಯಂ ಹೊಗಳುವಿಕೆ, ಸ್ವಯಂ ಸ್ಥಾನವನ್ನ ಕಂಡುಕೊಳ್ಳುವಂಥದ್ದು ಬೇಡ. ಕರ್ತನು ನಮ್ಮನ್ನ ಎತ್ತಲಿ, ಕರ್ತನು ಆ ಸ್ಥಾನಕ್ಕೆ ನಮ್ಮನ್ನ ತರಲಿ. ಕರ್ತನು ಒಂದು ಸ್ಥಾನಕ್ಕೆ ನಿಮ್ಮನ್ನ ತಂದ್ರೆ ಅಲ್ಲಿಂದ ನಿಮ್ಮನ್ನ ಜಾರಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಸಾಧ್ಯವಿದ್ರೆ ನಾವೆಲ್ಲ ಮೊದಲೇ ಜಾರಬೇಕಾಗಿತ್ತು. ಆ ದೊಡ್ಡ ದೊಡ್ಡ ಆನೆಗಳೆಲ್ಲ ಪ್ರಯತ್ನ ಪಟ್ಟಿದೆ ನಮ್ಮನ್ನೆಲ್ಲ ಇಲ್ಲಿಂದ ಜಾರಿಸ್ಲಿಕ್ಕೆ. ಅದೆಲ್ಲ ಚರಿತ್ರೆ ಹೇಳ್ತಾ ಹೋದ್ರೆ ತುಂಬಾ ಇದೆ, ನಡೆಯೋದಿಲ್ಲ. ಯಾಕಂದ್ರೆ ಕರ್ತನು ನಮ್ಮನ್ನು ಕರೆದ್ರೆ ಕರ್ತನೇ ನಮ್ಮನ್ನ ಅಲ್ಲಿಂದ ತೆಗಿಬೇಕು. ಸ್ವಯಂ ಅಲಂಕರಿಸಿಕೊಂಡರೆ ಜನರಿಂದ ನಾವು ತಿರಸ್ಕರಿಸಲ್ಪಡುತ್ತೇವೆ. ಆದ್ರಿಂದ ಒಬ್ಬೊಬ್ಬರು ದೇವರ ಮಹಿಮೆಗಾಗಿ ತಕ್ಕ ಸ್ಥಾನದಲ್ಲಿ ದೇವರಿಂದಲೇ ಇರಿಸಲ್ಪಟ್ಟಿದ್ದಾರೆ. ಆದ್ರಿಂದ ನಾವು ಕೇಳಿಕೊಳ್ಳಬೇಕಾದದನ್ನು, ಸ್ವಾಮಿ ನನಗೆ ನಿನ್ನನ್ನು ನನ್ನ ಸಭೆಯಲ್ಲಿ ಇದ್ದುಕೊಂಡು ಘನಪಡಿಸಬೇಕಾದ್ರೆ ನನಗೆ ನೀನು ಕೊಟ್ಟಿರುವ ಸ್ಥಾನ ಯಾವುದು? ಈ ಸ್ಥಾನ ಎಂಬಂಥದ್ದು ಪುರುಷರಿಗೆ ಸೀಮಿತವಾಗಿರುವ ಕೆಲವು ಬಹಿರಂಗ ಸೇವೆಗಳು ಮಾತ್ರವಲ್ಲ. ಕೆಲವು ಸಹೋದರಿಯರಾದ್ರೂ ಇಲ್ಲಿದ್ದೀರಿ, ನಾನು ನಿಮ್ಮೊಂದಿಗೆ ಒಂದು ವಿಷಯ ಹೇಳುತ್ತೇನೆ. ನಿಮಗೂ ಯಾವುದಾದ್ರೂ ಒಂದು ಕೆಲಸ ನೀವು ಒಳಗೊಂಡಿರುವ ಸಭೆಯಲ್ಲಿದೆ, ಇಲ್ಲದಿದ್ದರೆ ನೀವು ಸಭೆಯಲ್ಲಿ ಇರಬೇಕಾದ ಅವಶ್ಯಕತೆನೇ ಇಲ್ಲ. ಈ ಬಹಿರಂಗ ಪ್ರಸಂಗ ಮಾಡುವುದು ಮಾತ್ರವಲ್ಲ, ಎಷ್ಟೋ ಕೆಲಸಗಳೇ. ನಾನು ಸಾಧಾರಣವಾಗಿ ಹೇಳುವಂಥದ್ದು, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಅಲ್ಲಿ ವಂದನೆಗಳನ್ನ ಹೇಳುವಾಗ ಅನೇಕ ಸಹೋದರಿಯರ ಹೆಸರುಗಳನ್ನು ಹೇಳ್ತಾನೆ, ಅವರು ಮಾಡಿದ ಸೇವೆಗಳನ್ನು ಆತನು ಹೇಳ್ತಾನೆ. ಅದರಿಂದ ಇಲ್ಲಿ ನಾವು ಜಾಗೃತೆಯಿಂದ ತಿಳಿದುಕೊಳ್ಳಬೇಕಾದದ್ದು, ದೇವರು ತನ್ನ ಮಹಿಮೆಗಾಗಿ ತನಗೆ ಸರಿಯಾಗಿ ತೋಚಿದ ಪ್ರಕಾರ ಒಬ್ಬೊಬ್ಬರನ್ನು ಸಭೆಯೊಳಗೆ ಇಟ್ಟಿದ್ದಾನೆ. ನಾನು ಮುಂದೆ ಹೋಗ್ತೇನೆ. 3ನೇದಾಗಿ, ದೇವರು ತನಗೋಸ್ಕರ ಮಹಿಮೆಯುಳ್ಳ ಒಂದು ಸಭೆಯನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. ಗಾಡ್ ಈಸ್ ಪ್ರಿಪೇರಿಂಗ್ ಎ ಗ್ಲೋರಿಯಸ್ ಚರ್ಚ್ ಫಾರ್ ಹಿಮ್ಸೆಲ್ಫ್. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 27ನೇ ವಾಕ್ಯ, ಎಫಿಷಿಯನ್ಸ್ 5:27. ಆತನು ಕಳಂಕ, ಸುಕ್ಕು ಮುಂತಾದದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನ ಮಾಡಿಸಿ ಶುದ್ಧ ಮಾಡಿದನು. ಹಾಗಾದ್ರೆ ಇಲ್ಲಿ ಕರ್ತನ ಏನ್ ಮಾಡ್ತಾ ಇದ್ದಾನೆ? ಸಭೆ ಇದೆ, ಆದ್ರೆ ಇನ್ನೂ ಪೂರ್ಣ ಸಿದ್ಧವಾಗಿಲ್ಲ. ಯಾಕಂದ್ರೆ ಇದರಲ್ಲಿ ಕಳಂಕವಿದೆ, ಸುಕ್ಕಿದೆ. ಆದ್ರೆ ಇವತ್ತು ಆತನು ಇದನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. ಹೇಗೆ? ಕಳಂಕ, ಸುಕ್ಕು ಮುಂತಾದದ್ದು ಒಂದೂ ಇಲ್ಲದ ಕನ್ನಿಕೆ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆ. ಹಾಗಾದ್ರೆ ಸಭೆಯನ್ನ ಮಹಿಮೆಯುಳ್ಳ ಒಂದು ಸಭೆಯಾಗಿ ಆತನು ಇಂದು ಸಿದ್ಧ ಮಾಡುತ್ತಾ ಇದ್ದಾನೆ, ಮಾಡಲ್ಪಡುತ್ತಾ ಇದ್ದೇವೆ. ಅದು ವರ್ತಮಾನ ಕಾಲದಲ್ಲಿ ಹೇಳಲ್ಪಟ್ಟಂತಹ ಒಂದು ಪದಪ್ರಯೋಗವಾಗಿದೆ. ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು. ಹಾಗಾದ್ರೆ ಇನ್ನು ನಡೀಲಿಕ್ಕಿರೋ ವಿಷಯ ಅದು, ಇನ್ನು ಮುಂದೆ ನಡಿಬೇಕಷ್ಟೇ. ನಾವು ಆತನ ಮುಂದೆ ನಿಂತಿಲ್ಲ. ಈಗ ಈ ಸಭೆಯನ್ನು ನಾವು ನೋಡುವಾಗ ಇದರಲ್ಲಿ ಕುಂದು ಕೊರತೆಗಳೆಲ್ಲ ಇದೆ. ಈ ದೇಹವು ಲೋಕದಲ್ಲಿ ಇರುವಂತದ್ದಾದುದರಿಂದ ಸ್ವಾಭಾವಿಕವಾದಂತಹ ಕುಂದು ಕೊರತೆಗಳು ಎಲ್ಲಾ ಕಡೆಗಳಲ್ಲಿಯೂ ಇದೆ. ನಾನು ಯಾವಾಗ್ಲೂ ಹೇಳುವಂತ ಒಂದು ಉದಾಹರಣೆ ನಿಮಗೆಲ್ಲ ನೀವು ಅನೇಕ ಸಾರಿ ಕೇಳಿರಬಹುದು. ಎಲ್ಲರ ಮನೆ ದೋಸೆ ತೂತು. ಕನ್ನಡದಲ್ಲಿರುವಂತ ಒಂದು ಗಾದೆ ಅದು. ಯಾವ ಸಭೆಗೆ ಹೋದರೂ ಪರ್ಫೆಕ್ಟ್ ಸಭೆ ಎಂಬುದಾಗಿ ಯಾವುದನ್ನು ನೋಡ್ಲಿಕ್ಕಿಲ್ಲ ರೀ, ಅದು ಬಿಡಿ. ಹೆಚ್ಚು ಕಡಿಮೆ, ಯಾಕಂದ್ರೆ ಎಲ್ಲರೂ ಮನುಷ್ಯರಲ್ವಾ. ಅದರಿಂದ ಯಾರೋ ಒಬ್ರು ದೇವರ ಸೇವಕರು ಹೀಗೆ ಹೇಳಿದ್ದು ನನ್ನ ನೆನಪಿದೆ. ಇಫ್ ಯು ಆರ್ ಸರ್ಚಿಂಗ್ ಫಾರ್ ಎ ಪರ್ಫೆಕ್ಟ್ ಚರ್ಚ್ ಅಂಡ್ ಯು ಫೈಂಡ್ ಎ ಚರ್ಚ್, ಪ್ಲೀಸ್ ಡೋಂಟ್ ಜಾಯಿನ್ ದಟ್. ಫಾರ್ ಬೈ ಯುವರ್ ಜಾಯಿನಿಂಗ್ ದಟ್ ವಿಲ್ ಬಿಕಮ್ ಇಂಪರ್ಫೆಕ್ಟ್. ಅಂದ್ರೆ ನೀವು ಒಂದು ಪರಿಪೂರ್ಣವಾದ ಸಭೆಯನ್ನು ಹುಡುಕುತ್ತಾ ಹೋಗುವುದಾದ್ರೆ
ಹಾಗೆ ಪರಿಪೂರ್ಣವಾದ ಒಂದನ್ನು ಕಂಡರೆ ದಯಮಾಡಿ ಅದಕ್ಕೆ ಸೇರಬೇಡಿ. ಯಾಕಂದ್ರೆ ನೀವು ಸೇರುವುದರಿಂದ ಅದು ಅಪರಿಪೂರ್ಣವಾಗಬಹುದು, ಅಪೂರ್ಣವಾಗಬಹುದು. ಆ ಹೇಳಿದ ಮಾತಿನ ಅರ್ಥ ಎಲ್ಲಾ ಸಭೆಗಳಲ್ಲಿಯೂ ಹೆಚ್ಚು ಕಡಿಮೆ ಇದೆ. ಈ ನಮ್ಮ ಸಭೆಗಳಲ್ಲೆಲ್ಲ ಕೆಲವು ಈ ಸಮಸ್ಯೆಗಳೆಲ್ಲ ಬಂದಾಗ ಅದರ ಬಗ್ಗೆ ಏನೆಲ್ಲ ಕೋಲಾಹಲ ಮಾಡ್ತಾರೆ. ಆ ಸಭೆ ಅಲ್ಲಿ ದೊಡ್ಡ ಜಗಳ ಆಗಿದೆ ಹೋದ್ವಾರ, ಏನ್ ನಿಮ್ಮಲ್ಲಿ ಆಗಿಲ್ವಾ? ಬಿಡಿ. ಮತ್ತೆ ಮೊದಲೆಲ್ಲ ಪತ್ರ ಬರೆಯುವಂಥದ್ದು, ಈಗ ಎಲ್ಲ ವಾಟ್ಸಪ್ ಅಲ್ಲಿ ಇಮೇಲ್ ಅಲ್ಲಿ ಹೋಗ್ತಾ ಇರ್ತದೆ. ಬಿಡಿ, ಗ್ರೂಪೇ ಮಾಡ್ಕೊಂಡಿದ್ದಾರೆ. ಆ ಸಭೆಯಲ್ಲಿ ಏನ್ ನಡೀತು, ಈ ಸಭೆಯಲ್ಲಿ ಏನ್ ನಡೀತು, ನನ್ನ ಸಭೆಯಲ್ಲಿ ಏನ್ ನಡೀತು ಅದು ಮಾತ್ರ ಹೇಳೋದಿಲ್ಲ, ಅದು ಬೇರೆಯವ್ರು ಹೇಳ್ಬೇಕು. ಹೇಳ್ತಾರೆ, ಬಿಡಿ, ಪರವಾಗಿಲ್ಲ. ಯಾವ್ದಿದೆ ರೀ ಪರ್ಫೆಕ್ಟ್ ಎಂಬುದಾಗಿ ಹೇಳಲಿಕ್ಕೆ, ಪರಿಪೂರ್ಣ ಎಂಬುದಾಗಿ ಹೇಳಲಿಕ್ಕೆ? ಹೆಚ್ಚು ಕಡಿಮೆ ಎಲ್ಲಾ ಸಭೆಗಳಲ್ಲಿಯೂ ಇದೆ. ಅದರಿಂದಲೇ ಇಲ್ಲಿ ವಾಕ್ಯ ಹೇಳುವಂಥದ್ದು ಕಳಂಕ, ಸುಕ್ಕು ಮುಂತಾದದ್ದು ಒಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಆತನು ಈಗ ಸಿದ್ಧ ಮಾಡುತ್ತಾ ಇದ್ದಾನೆ. ಅದರಿಂದ ನಮ್ಮ ಸಭೆಯಲ್ಲಿ ಏನೋ ಸ್ವಲ್ಪ ತೊಂದರೆ ಬಂತು, ಹೆಚ್ಚು ಕಡಿಮೆ ಬಂತು ಎಂಬ ಕಾರಣದಿಂದ ದೇವರು ಅದನ್ನು ಅಳಿಸಿ ಹಾಕಿಲ್ಲ. ಅದನ್ನ ತಿದ್ದಿ ಸರಿಪಡಿಸಿಕೊಂಡು ಆತನ ಚಿತ್ತಕ್ಕೆ ತಿರುಗಿ ಬಂದು ತನ್ನ ಮಹಿಮೆಗಾಗಿ ಜೀವಿಸುವುದಕ್ಕೆ ಸಾಧ್ಯವಿದೆ. ಮನಸ್ಸು ಮಾಡಿದರೆ ಸಾಕು, ಮನಸ್ಸಿದ್ದರೆ ಮಾರ್ಗವಿದೆ ಎಂಬುದಾಗಿ ನಾವೆಲ್ಲ ಹೇಳ್ತೇವಲ್ಲ, ಅದು ಮಾಡಿದರೆ ಸಾಕ್ರಿ. ಆತನು ನಮ್ಮನ್ನು ಆ ರೀತಿ ಸಿದ್ಧ ಮಾಡುತ್ತಾ ಇದ್ದಾನೆ. ಆದ್ರೆ ಕಳಂಕವಿಲ್ಲದವರಾಗಿ ನಮ್ಮನ್ನ ಮಾಡಬೇಕಾದ್ರೆ ಆತನಿಗೆ ಒಂದು ದೊಡ್ಡ ಬೆಲೆ ಕೊಡಬೇಕಾಗಿ ಬಂತು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 19ನೇ ವಾಕ್ಯ, 1 Peter 1:19, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ. ನಮ್ಮನ್ನು ಹೇಗೆ ಆತನು ಶುದ್ಧ ಮಾಡುತ್ತಾ ಇದ್ದಾನೆ? ನಿಷ್ಕಳಂಕವಾದ ಕುರಿಯ ರಕ್ತವೋ ಎಂಬಂತೆ. ಆದ್ರೆ ಕಳಂಕವಿಲ್ಲದವರಾಗಿ ನಮ್ಮನ್ನ ಮಾಡುವುದಕ್ಕಾಗಿ ನಿಷ್ಕಳಂಕವಾದ ರಕ್ತವನ್ನು ಆತನು ಸುರಿಸಿದನು. ಆ ಮೂಲಕ ನಾವು ದೇವರ ಮಕ್ಕಳಾಗುತ್ತೇವೆ. ಇದು ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗುವ ಸಭೆಯನ್ನಾಗಿ ಇನ್ನೂ ಆಗಿಲ್ಲ. ಆತನ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ನಮ್ಮ ಸಭೆಗಳಲ್ಲಿ ದೇವರಿಗೆ ಘನತೆ ಉಂಟಾಗಬೇಕಾದ್ರೆ ನಾವು ತಿಳಿದುಕೊಳ್ಳಬೇಕಾದ ಒಂದು ವಿಷಯ, ಕರ್ತನು ನಮ್ಮನ್ನ ಶುದ್ಧಿ ಮಾಡುವಾಗ ಅದಕ್ಕೆ ನಮ್ಮನ್ನು ನಾವೇ ಒಪ್ಪಿಸಿಕೊಡಬೇಕು. ನಾವು ಶುದ್ಧೀಕರಿಸಲ್ಪಟ್ಟಾಗ ಆತನಿಗೆ ಸ್ವಾಭಾವಿಕವಾಗಿ ಮಹಿಮೆ ಉಂಟಾಗುತ್ತದೆ. ಆದ್ರೆ ಆತನು ಆ ಶುದ್ಧೀಕರಣವನ್ನು ಮಾಡುತ್ತಾ ಇದ್ದಾನೆ. ಹೇಗೆ ಮಾಡುತ್ತಾ ಇದ್ದಾನೆ ಅದರ ಬಗ್ಗೆ ಆತನಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆತನು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಅದೇ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು. ವಾಕ್ಯೋಪದೇಶ 5:27 ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ. ಈ ಜಲಸ್ನಾನ ಎಂಬಂಥದ್ದು ದೀಕ್ಷಾ ಸ್ನಾನದ ಬಗ್ಗೆ ಹೇಳಲ್ಪಟ್ಟದ್ದಲ್ಲ. ಕೆಲವರು ತಪ್ಪು ಭಾವಿಸಿಕೊಂಡಿದ್ದಾರೆ. ವಾಕ್ಯವನ್ನು ಕೇಳಿ ನಂಬಿದವರಾದ ನಾವು ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ನಾವು ಶುದ್ಧರಾದ ಎಂಬುದು ಅಲ್ಲ. ಅಲ್ಲಿ ಆ ಜಲ, ನೀರು ಎಂಬ ಪದವನ್ನೇ ವಾಕ್ಯಕ್ಕೆ ಹೋಲಿಸಿ ಹೇಳಲ್ಪಟ್ಟದ್ದಾಗಿದೆ. ಅಂದ್ರೆ ಯಾವ ರೀತಿ ನೀರು ಮಲಿನವಾದ ಒಬ್ಬ ವ್ಯಕ್ತಿಯನ್ನು ಶುದ್ಧೀಕರಿಸುತ್ತದೋ ಅದಕ್ಕೆ ಸಮಾನವಾಗಿ ದೇವರ ವಾಕ್ಯವು ಆತ್ಮೀಕವಾಗಿ ಮಲಿನಗೊಂಡ ಒಬ್ಬ ವ್ಯಕ್ತಿಯನ್ನು ಶುದ್ಧಗೊಳಿಸುತ್ತದೆ. ಅದೇ ಆತನಲ್ಲಿ ಹೇಳುವಂಥದ್ದು. ಹಾಗಾದ್ರೆ ವಾಕ್ಯ ಕೇಳ್ಬೇಕ್ರಿ, ವಾಕ್ಯಕ್ಕೆ ಕಿವಿ ಕೊಡಬೇಕು, ವಾಕ್ಯ ಹೇಳಿದ್ದಕ್ಕೆ ವಿಧೇಯರಾಗಬೇಕು. ಆದರೆ ಮಾತ್ರವೇ ದೇವರಿಗೆ ನಮ್ಮ ಮಧ್ಯದಲ್ಲಿ ಘನತೆ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆ ಇದನ್ನೆಲ್ಲ ಮಾಡುತ್ತಾನೆ? ಪೇತ್ರನು ಅದಕ್ಕೊಂದು ಉತ್ತರ ಕೊಡ್ತಾನೆ. 1 ಪೇತ್ರ 1:15 1 Peter 1:15, ನಿಮ್ಮನ್ನು ಕರೆದ ಆತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ನಿಮ್ಮನ್ನು ಕರೆದಾತನು ಯಾರು? ಅದು ಖಚಿತಪಡಿಸಿಕೊಳ್ಬೇಕು. ಅಲ್ಲ, ಸಭೆಯ ಹಿರಿಯರು ಬಂದು ನೀವು ಯಾಕ್ರಿ ಆ ಸಭೆಗೆ ಹೋಗ್ತೀರಿ, ಈ ಸಭೆಗೆ ಬನ್ರಿ ಅಂದ್ಕೊಳ್ಳ ಇಲ್ಲಿ ಬಂದಿದ್ದೀರಿ. ಆ ಹಿರಿಯರು ಎಷ್ಟು ಪರಿಶುದ್ಧರಾಗಿದ್ರು ನೀವು ಅಷ್ಟೇ, ಅದಕ್ಕಿಂತ ಮೇಲೆ ನೀವು ಹೋಗೋದಿಲ್ಲ. ಕೆಲವರೆಲ್ಲ ಹೀಗೆ ಮನುಷ್ಯರು ಕರೆದದಕ್ಕೋಸ್ಕರ ಸಭೆಗೆ ಬರ್ತಾರೆ. ಕರೆದವನು ಎಷ್ಟು ಪರಿಶುದ್ಧನೋ ಅಷ್ಟು ಮಾತ್ರ, ಅದಕ್ಕಿಂತ ಮೇಲೆ ಅವರು ಹೋಗೋದಿಲ್ಲ. ಹೋಗ್ಲಿಕ್ಕೆ ಇವರು ಬಿಡೋದು ಇಲ್ಲ. ಈ ಕೆಲವರೆಲ್ಲ ಅವರದ್ದೇ ಆದ ಒಂದು ಗುಂಪು ಕಟ್ಟಿಕೊಂಡಿದ್ದಾರೆ, ಯಾರನ್ನು ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಬಿಡೋದಿಲ್ಲ.
ರಾಜಕೀಯದಲ್ಲೆಲ್ಲ ಇದು ನಾವು ಯಾವಾಗಲೂ ನೋಡುವಂಥದ್ದಲ್ಲ, ಸಭೆಗಳಲ್ಲಿ ಇದೆ. ಆದ್ರೆ ಕರ್ತನು ನಿಮ್ಮನ್ನು ಕರೆದಿದ್ದರೆ ಆತನು ಪರಿಶುದ್ಧನು. ಆ ಪರಿಶುದ್ಧತೆಗೆ ಮುಟ್ಟುವ ತನಕ ನಮಗೆ ಪರಿಶುದ್ಧ ಬೆಳೆಯಲಿಕ್ಕೆ ಆತನ ಅವಕಾಶ ಕೊಡ್ತಾನೆ. ಅದರಿಂದ ಆತನು ಮಹಿಮೆಯುಳ್ಳ ಒಂದು ಸಭೆಯನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. ಅದು ಮೂರನೇದು. ನಾನು ನಾಲ್ಕನೇ ವಿಷಯಕ್ಕೆ ಹೋಗ್ತೇನೆ. ನಾಲ್ಕನೇದಾಗಿ, ದೇವರನ್ನು ಘನಪಡಿಸುವುದಕ್ಕೆ ಶಕ್ತಿ ಉಳ್ಳದ್ದಾಗಿ ಸಭೆಯನ್ನು ಸ್ಥಾಪಿಸಿದ್ದಾನೆ. ಹಾಗಾದ್ರೆ ಈ ಸಭೆಗೆ ದೇವರನ್ನು ಘನಪಡಿಸಲಿಕ್ಕೆ ಶಕ್ತಿ ಇದೆಯೋ? ಇದೆ ಎಂಬುದಾಗಿ ವಾಕ್ಯ ಹೇಳುವಂಥದ್ದು. ಆ ಶಕ್ತಿಯನ್ನು ನಮ್ಗೆ ಆತನು ಕೊಟ್ಟಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 6ನೇ ವಾಕ್ಯ, ರೋಮನ್ಸ್ 15:6. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ನೀವು ಒಮ್ಮುಖದಿಂದ ಏಕಮುಖವಾಗಿ ದೇವರನ್ನು ಕೊಂಡಾಡುವಿರಿ. ಹಾಗಾದ್ರೆ ಸಭೆಯಾಗಿ ನಾವು ದೇವರನ್ನ ಕೊಂಡಾಡಬಹುದು. ಅದಕ್ಕೆ ಸಾಧ್ಯತೆಗಳಿದೆ. ಅದು ಹೇಗೆ? ಏಕ ಮನಸ್ಸಿನಿಂದ ಒಮ್ಮುಖವಾಗಿ ಕೂಡಿ ಬರಬೇಕು. ಅಂದ್ರೆ ಹೊಂದಾಣಿಕೆ, ಐಕ್ಯತೆ. ಅದಿದ್ದರೆ ಮಾತ್ರವೇ ಕರ್ತನಿಗೆ ಮಹಿಮೆ ಉಂಟಾಗುವಂಥದ್ದು. ಸಭೆಯಲ್ಲಿ ಐಕ್ಯತೆ ಇಲ್ಲದಿದ್ದರೆ ಅದರಿಂದ ದೇವರಿಗೆ ಮಹಿಮೆ ಉಂಟಾಗೋದಿಲ್ಲ. ನಾನಿಲ್ಲಿ ಒಂದು ವಿಷಯ ಹೇಳ್ತೇನೆ. ದೇವರಿಂದ ದೈವಿಕ ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟ ಸಭೆ ಮಾತ್ರವೇ ದೇವರಿಗೆ ಬೇಕಾದ ರೀತಿಯಲ್ಲಿ ದೇವರನ್ನ ಘನಪಡಿಸಬಹುದು. ಓನ್ಲಿ ದ ಚರ್ಚಸ್ ದಟ್ ಆರ್ ಎಸ್ಟಾಬ್ಲಿಷ್ಡ್ ಬೈ ಗಾಡ್ ಕ್ಯಾನ್ ಗ್ಲೋರಿಫೈ ಗಾಡ್. ಮನುಷ್ಯರು ಕೆಲವು ಸಭೆ ಕಟ್ತಾರೆ. ಈಗ ಸಭೆ ಕಟ್ಟೋದು ಅಂತ ಹೇಳಿದ್ರೆ ಏನ್ ಸುಲಭ ಆಗಿ ಹೋಗಿದೆ. ಈಗ ಅಲ್ಲಿದೆ ಒಂದು ದೊಡ್ಡ ಸಭೆ, ಒಂದು 200 ಕುಟುಂಬ ಇದ್ದಾರೆ. ಯಾಕೆ ಅವರಿಗೆ ಅಷ್ಟು ಜನ? ಸ್ವಲ್ಪ ಜನ ಈ ಕಡೆ ಹೇಳ್ಕೊಂಡ್ರೆ ನಮಗೂ ಇಲ್ಲಿ ಒಂದು ಸ್ಟಾರ್ಟ್ ಮಾಡ್ಬೋದು. ಕೆಲವರ ಆಲೋಚನೆ ಸಭಾ ಸ್ಥಾಪನೆ ಮಾಡುವಂತ ರೀತಿ ಕೆಲವರದ್ದು. ಅಷ್ಟು ದೊಡ್ಡ ಸಭೆ ಯಾಕೆ? ಒಂದು ಸ್ವಲ್ಪ ಜನರನ್ನ ಈ ಕಡೆ ಹೇಳ್ಕೊಂಡ್ರೆ ಮತ್ತೆ ಹೋಗಿ ಅವರನ್ನ ಭೇಟಿಯಾಗಿ ಅವರ ಹೃದಯದಲ್ಲಿ ವಿಷ ಬೀಜ ಬಿತ್ತಿ ಈ ಸಭೆಗೆ ವಿಪರೀತವಾಗಿ ಏನಾದ್ರೂ ಹೇಳಿ ಇದ್ದಕ್ಕಿದ್ದಾಗೆ ಕೆಲವರನ್ನ ಎಲ್ಲಿ ವಾಕ್ಯದಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ? ದೇವರ ವಾಕ್ಯ ಹಾಗೆ ಎಲ್ಲ ಸಭೆ ಸ್ಥಾಪಿಸಬೇಕು ಎಂಬುದಾಗಿ ಹೇಳುವಂಥದ್ದು. ಈ ದೇವರ ವಾಕ್ಯದಲ್ಲಿ ಸಭೆ ಸ್ಥಾಪಿಸುವಂಥದ್ದು ಅದಕ್ಕೆ ಅದರದ್ದೇ ಆದ ನಿದರ್ಶನಗಳಿದೆ, ರೀತಿ ನೀತಿಗಳಿದೆ. ಅದನ್ನೆಲ್ಲ ವಿವರಿಸಲಿಕ್ಕೆ ನನ್ನ ಮುಂದೆ ಈಗ ಸಮಯವಿಲ್ಲ. ಅದಲ್ಲದೆ ಮಾಡುವಂಥದ್ದು ಯಾವುದು ದೇವರನ್ನ ಘನಪಡಿಸಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಸಭೆಯನ್ನು ಹೊಡೆದು, ಇಲ್ಲಾದ್ರೆ ಸಭೆಯಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿ ಅದು ದೇವರನ್ನ ಯಾವ ರೀತಿ ಘನಪಡಿಸುತ್ತದೆ ಎಂಬುದನ್ನ ನಾವು ತಿಳಿದುಕೊಳ್ಬೇಕು. ಉಪದೇಶಕ್ಕೆ ವಿರುದ್ಧವಾಗಿ ಒಂದು ಸಭೆ ಪೂರ್ಣವಾಗಿ ನಡೆದುಕೊಳ್ಳುತ್ತಾ ಇದ್ದರೆ ವಾಕ್ಯೋಪದೇಶವನ್ನ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಆಗ ನಾವು ಅಲ್ಲಿಂದ ಬೇರ್ಪಡುತ್ತೇವೆ. ಅದು ವಾಕ್ಯ ಹೇಳುವಂತ ವಿಷಯ. 200 ವರ್ಷಗಳ ದ್ವಿಶತಮಾನೋತ್ಸವವನ್ನು ಆಚರಿಸಿದ ಬ್ರದರನ್ ಸಭೆಯ ಚರಿತ್ರೆಯನ್ನು ನೋಡುವುದಾದರೂ ಅಂದಿದ್ದಂತಹ ಸಭೆಗಳು ದೇವರ ವಾಕ್ಯದ ಉಪದೇಶದಿಂದ ಬಹಳ ದೂರ ಹೋದದ್ದರಿಂದ ತಿರುಗಿ ವಾಕ್ಯಕ್ಕೆ ಬರುವುದಕ್ಕೋಸ್ಕರ ಒಂದು ಹೊಸ ಸಂಚಲನವನ್ನು ಅವರು ಪ್ರಾರಂಭಿಸಿದರು. ಆದರೆ ಇವತ್ತಿನ ಅನೇಕ ಸಭೆಗಳಲ್ಲಿ ಹಾಗೆ ಅಲ್ಲ. ಅದರಿಂದ ದೈವಿಕವಾದ ರೀತಿಯಲ್ಲಿ ದೇವರಿಂದ ಪ್ರೇರಿಸಲ್ಪಟ್ಟು ದೇವರ ಚಿತ್ತಕ್ಕನುಸಾರವಾಗಿ ಪ್ರಾರಂಭಿಸಿದ ಸಭೆ ದೇವರನ್ನ ಘನಪಡಿಸಬಹುದು. ಇಲ್ಲದಿದ್ದರೆ ಯಾರಿಗೆ ಘನತೆ? ಪ್ರಾರಂಭಿಸಿದವನಿಗೆ. ಸಭೆಯಲ್ಲಿ ಜಗಳ ಮಾಡಿದಾಗ ಇದು ನಮ್ಮ ತಾತ ಕೊಟ್ಟ ಜಾಗ. ಕೆಲವರು ಹೇಳ್ತಾರೆ, ಮೈ ಗ್ರ್ಯಾಂಡ್ ಫಾದರ್ ಗೇವ್ ದಿಸ್ ಪ್ರಾಪರ್ಟಿ, ಸೊ ಗ್ಲೋರಿ ಟು ಮೈ ಗ್ರ್ಯಾಂಡ್ ಫಾದರ್, ನಾಟ್ ಟು ಗಾಡ್. ನಮ್ಮ ಅಪ್ಪ ಸ್ಥಾಪಿಸಿದ್ದು, ಅವ್ರು ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ನೀವು ಯಾರು ಎಂಬುದಾಗಿ. ಅಲ್ಲ, ಅಪ್ಪ ಸ್ಥಾಪಿಸಿದಾದ್ರೆ ಅಪ್ಪ ಹೋದಾಗ ಅವ್ರ ಜೊತೆಯಲ್ಲಿ ಕಳಿಸಬಹುದಾಗಿತ್ತಲ್ಲ, ಯಾಕೆ ಇಟ್ಕೊಂಡಿದ್ದೀರಿ? ಇಂಥ ನ್ಯಾಯಗಳೆಲ್ಲ ಸಭೆಯೊಳಗೆ ತಂದು ದೇವರಿಗೆ ಘನತೆ ಅಂತೆ, ಘನತೆ. ಅದರಿಂದ ದೇವರನ್ನು ಘನಪಡಿಸುವುದಕ್ಕೆ ಶಕ್ತಿ ಉಳ್ಳವರೇ ನಾವು. ಆದರೆ ನಾವು ಏಕ ಮನಸ್ಸುಳ್ಳವರಾಗಬೇಕು, ಒಮ್ಮುಖ ಉಳ್ಳವರಾಗಬೇಕು, ಒಂದೇ ರೀತಿ ಚಿಂತಿಸುವರಾಗಬೇಕು.
ಸಣ್ಣದಾದರೂ ದೊಡ್ಡದಾದರೂ ಎಲ್ಲ ಸಭೆಗಳು ದೇವರ ದೃಷ್ಟಿಯಲ್ಲಿ ಒಂದೇ ರೀತಿಯಲ್ಲಿ ಅಮೂಲ್ಯ. ಕೆಲವರ ಭಾವನೆ ಏನು, ಓ ಆ ಸಭೆಯಲ್ಲಿ 500 ಜನ ಇದ್ದಾರೆ, ನಾವು ಬರೀ 15 ಜನ ಮಾತ್ರ ಅಂದ ನಮ್ಮನ್ನ ಯಾರು ಗಮನಿಸೋದಿಲ್ಲ. ಒಮ್ಮೆ ನಾನು ಯಾವುದೋ ಒಂದು ಕನ್ವೆನ್ಷನ್, ಒಂದು ವಾರದ ಕನ್ವೆನ್ಷನ್ ಕೂಟಕ್ಕೆ ಹೋದಾಗ, ದಕ್ಷಿಣ ಕೇರಳದಲ್ಲಿ ದೊಡ್ಡ ಕೂಟ, ಹಗಲಿಗೆ ಈ ಸ್ವಾರ್ಥಿಕರ ಕೂಟ ನಡೀತಾ ಇದ್ದು. ನನಗೆ ಸಾಯಂಕಾಲ ಸಂದೇಶದಿಂದ ಕೋಣೆಯೊಳಗೆ ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಆದಾಗ ಹೋಗಿ ಇವರ ಸಾಕ್ಷಿ ಕೇಳೋಣ ಅಂತ ಹೋದೆ. ಆಗ ಒಬ್ಬ ಸಹೋದರು ಸಾಕ್ಷಿ ಕೊಡ್ತಾ ಇದ್ದಾರೆ. ಅವರು ಉತ್ತರ ಭಾರತ, ಈಶಾನ್ಯ ಭಾರತದಿಂದ ಬಂದವರು. ಅವರು ಹೇಳಿದ್ದು, ಅವರು ಇಂಡಿಯಾ ಮ್ಯಾಪ್ ಇಟ್ಕೊಂಡು ತೋರಿಸ್ತಾ ಇದ್ದಾರೆ, ನಮ್ಮದು ಈ ಮೂಲೆಯಲ್ಲಿರುವ ಒಂದು ಸಣ್ಣ ಸಭೆ, ದೊಡ್ಡ ದೊಡ್ಡ ಪ್ರಸಂಗಿಗಳೆಲ್ಲ ಇದ್ದಾರೆ, ಅವ್ರು ಯಾರು ಆ ಕಡೆ ಬರೋದಿಲ್ಲ, ಅವರೆಲ್ಲ ಮೇನ್ ಲೈನ್ ಟ್ರಂಕ್ ರೂಟ್ ಅಲ್ಲಿ ಹೋಗೋದು ಎಂಬುದಾಗಿ. ನನಗೇನೋ ಸ್ವಲ್ಪ ಸುಚ್ಚಿತ್ತು ಅದನ್ನು. ಊಟ ಆದ ಕೂಡಲೇ ಅವರನ್ನ ಭೇಟಿಯಾಗಿ ನಾನು ಕೇಳಿದೆ, ಬ್ರದರ್ ಬರ್ಲಿಕ್ಕೆ ನಾನು ಸಿದ್ಧನಿದ್ದೇನೆ, ನಾವು ಬರೋದ್ರಿಂದ ಅಲ್ಲಿ ಏನಾದ್ರೂ ಪ್ರಯೋಜನವಿದೆಯಾ, ಬನ್ನಿ ಬ್ರದರ್ ಎಂಬುದಾಗಿ ಹೇಳಿ ನಾನು ಹೋದೆ. ಒಂದು 3 ವಾರ ಅವ್ರ ಜೊತೆಯಲ್ಲಿ ಆ ಈಶಾನ್ಯ ಭಾರತದಲ್ಲಿದ್ದ ಗುಡ್ಡೆ ಹತ್ತಿಕೊಂಡು ಹತ್ತಿ ಇಳಿದು, ಎಲ್ಲಿ ನಮ್ಮ ಅರುಣಾಚಲ್ ಪ್ರದೇಶ, ಆ ಮಣಿಪುರು, ಆ ಕಡೆ ಎಲ್ಲ ತುಂಬಾ ವರ್ಷಗಳ ಹಿಂದೆ. ನಾವು ಹೇಳುವಂಥದ್ದು, ನಾವು ಶಾರೀರಿಕವಾಗಿ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆದ್ರೆ ದೇವರ ದೃಷ್ಟಿಯಲ್ಲಿ ಒಂದು ಸಣ್ಣ ಸಭೆಯಾದರೂ ದೊಡ್ಡ ಸಭೆಯಾದರೂ ಅದಕ್ಕೆ ಒಂದೇ ಬೆಲೆ. ಅಂದ್ರೆ ನಮ್ಮ ಸಭೆ ಬರೇ 15 ಜನ 20 ಜನ ಮಾತ್ರ ಇದೆ, ಅದರಿಂದ ಹೆಚ್ಚು ಬೆಲೆ ಇಲ್ಲ ಎಂಬುದಾಗಿ ಯಾರು ನೆನೆಸ್ಬಿಡಿ. ಓ ಈ ಸಭೆ ಬೇಡ, ಇದರಲ್ಲಿ ಯಾರು ಇಲ್ಲ, ಅಲ್ಲಿ ಹೋದ್ರೆ ತುಂಬಾ ಜನ ಇದ್ದಾರೆ, ಆ ಕಾರಣಕ್ಕೋಸ್ಕರ ಸಭೆ ಬಿಟ್ಟು ಹೋಗ್ಬೇಡ್ರಿ. ವೆದರ್ ಇಟ್ ಇಸ್ ಎ ಸ್ಮಾಲ್ ಅಸೆಂಬ್ಲಿ ಆರ್ ಎ ಬಿಗ್ ಅಸೆಂಬ್ಲಿ, ಗಾಡ್ ವ್ಯಾಲ್ಯೂಸ್ ಇಟ್ ಈಕ್ವಲಿ. ಯಾಕಂದ್ರೆ ಒಂದೊಂದು ಸಭೆಯು ಆ ಕ್ರಿಸ್ತನ ದೇಹವೆಂಬ ಏಕ ಶರೀರದ ಪ್ರಾತಿನಿಧ್ಯವಾಗಿದೆ. ಅದು ವ್ಯಕ್ತವಾಗಿ ನಾವು ಕಾಣುವಂತಹ ವಿಷಯ. ಅದರಿಂದ ಸಣ್ಣ ಸಭೆಯಾದರೂ ದೇವರನ್ನ ಘನಪಡಿಸಬಹುದು. ಕೆಲವರು ನೆನೆಸುವಂಥದ್ದು, ನಮ್ಮಲ್ಲಿ ಮ್ಯೂಸಿಕ್ ಆಡ್ಲಿಕ್ಕೆ ಜನ ಇಲ್ಲ, ವಾದ್ಯ ಬಾರಿಸಲಿಕ್ಕೆ ಜನ ಇಲ್ಲ, ನಮ್ಮ ಸಹೋದರಿಗೆಲ್ಲ ಹಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಎಲ್ಲ ತುಂಬಾ ಮ್ಯೂಸಿಕ್ ಇದೆ, ಬ್ಯಾಂಡ್ ಇದೆ, ಕೊಯರ್ ಇದೆ, ಅವರು ತುಂಬಾ ದೇವರಿಗೆ ಘನತೆ ಕೊಡ್ತಾರೆ. ನಾನು ಹೇಳ್ತೇನೆ, ಈ ದೇವರಿಗೆ ಘನತೆ ಕೊಡ್ಲಿಕ್ಕೆ ಮ್ಯೂಸಿಕ್ ಇದ್ದವರಿಗೆ ಮಾತ್ರ ಆಗುವುದಾದ್ರೆ, ಈ ಬಡಪಾಯಿ ಇದೆಲ್ಲ ಗೊತ್ತಿಲ್ಲದವರಿಗೆ ಆದ್ರೆ ದೇವರನ್ನ ಆರಾಧಿಸ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಾವು ತದ್ದುಕೊಂಡ ಬಂದ, ಅಲ್ಲಿ ಮ್ಯೂಸಿಕ್ ಬೇಕಾದವ್ರು ಆರಿಸಿಕೊಳ್ರಿ, ನಾನು ಬೇಡ ಅನ್ನೋದಿಲ್ಲ. ಅದಕ್ಕೆಲ್ಲ ಬೇರೆ ಅದಕ್ಕೆ ಬೇರೆ ಚರ್ಚೆ ಬೇಕಾಗ್ತದೆ. ಇದರಲ್ಲಿ ಅದನ್ನು ಹೊಕ್ಕಿಸಿದ್ರೆ ನಿಲ್ಲೋದಿಲ್ಲ, ಮುಗಿಯೋದಿಲ್ಲ ಟೈಮಿಗೆ. ಆದ್ರೆ ಕರ್ತನಿಗೆ ನಾವು ಘನತೆ ಸಲ್ಲಿಸುವಂಥದ್ದು ಇದು ಯಾವುದರಿಂದಲೂ ಅಲ್ಲ. ಅದನ್ನ ನೀವು ಸಣ್ಣ ಸಭೆಯಾದರೂ ನೀವು ಕರ್ತನಿಗೆ ಘನತೆ ಸಲ್ಲಿಸಬಹುದು. ವಾಕ್ಯಕ್ಕೆ ಅನುಗುಣವಾಗಿ ಕೂಡಿ ಬಂದರೆ ಸಾಕು. ಅದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವ. ನಾನು ಮುಂದೆ ಹೋಗ್ತೇನೆ. 5ನೇದಾಗಿ ನಾವು ಕಾಣುವಂತ ವಿಷಯ, ದೇವರನ್ನು ಘನಪಡಿಸುವುದಕ್ಕಾಗಿಯೇ ಸಭೆಯನ್ನು ದೇವರು ಕೂಡಿಸಿದ್ದಾನೆ. God has gathered a church to glorify him. ಮ್ಯಾಥ್ಯೂ 18:20, ಮತ್ತಾಯ 18:20. ಯಾಕಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಆತನಿದ್ದರೆ ಸ್ವಾಭಾವಿಕವಾಗಿ ಘನತೆ ಆತನಿಗೆ ಹೋಗಬೇಕು. ಅಲ್ಲಿ ಈ ಭಾಷಾಂತರದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಕನ್ನಡ ಭಾಷಾಂತರದಲ್ಲಿ ಎಲ್ಲಿ 2 3 ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ. ಇಂಗ್ಲಿಷ್ ಭಾಷೆಯಲ್ಲಿ ವೇರ್ 2 or 3 ಆರ್ ಗ್ಯಾದರ್ಡ್ ಇನ್ ಮೈ ನೇಮ್. ಅದು ಒಂದು ವೇಳೆ ಪೂರ್ಣವಾದಂತಹ ಒಂದು ಅರ್ಥವನ್ನ ಅಲ್ಲಿ ಕಲ್ಪಿಸುವುದಿಲ್ಲ. ಆದ್ರೆ ಅದರ ಮೂಲವನ್ನು ನಾವು ಹುಡುಕುತ್ತಾ ಹೋಗುವುದಾದ್ರೆ, ಎಲ್ಲಿ 2 3 ನನ್ನ ಹೆಸರಿನಲ್ಲಿ ಕೂಡಿಸಲ್ಪಟ್ಟಿದ್ದಾರೋ, ಗ್ಯಾದರ್ಡ್ ಬೈ ಎ ಥರ್ಡ್ ಪರ್ಸನ್, ವಿ ಆರ್ ನಾಟ್ ಗ್ಯಾದರಿಂಗ್ ಆನ್ ಅವರ್ ಓನ್, ಹಿ ಗ್ಯಾದರ್ಸ್ ಅಸ್. ಆತನು ನಮ್ಮನ್ನು ಕೂಡಿಸುತ್ತಾನೆ. ಆದ್ರೆ ಈ 2 3 ಕೂಡಿ ಬಂದಿರ್ತಾರೆ ಎಂಬ ಆ ವಾಕ್ಯದ ಯಥಾರ್ಥವಾದ ಅರ್ಥ ಕರ್ತನಿಂದ ಕೂಡಿಸಲ್ಪಟ್ಟವರು, ಅಲ್ಲದೆ ಮಾನುಷಿಕ ಇಚ್ಛೆಯಿಂದ ಕೂಡಿ ಬರುವಂತದ್ದಲ್ಲ. ಹಾಗಾದ್ರೆ ಸಭೆಯನ್ನ ಒಂದು ಸ್ಥಳದಲ್ಲಿ ಕೂಡಿಸುವಂಥದ್ದು ದೇವರು. ಈ ಸ್ಥಳೀಯ ಸಭೆ ಬಗ್ಗೆ ನಾವು ನೋಡುವಾಗ ನಾವು ತಿಳ್ಕೊಳ್ಳುವಂಥದ್ದು, ಇದನ್ನ ಒಂದು ದೀಪಸ್ತಂಭಕ್ಕೆ ಹೋಲಿಸಿದ್ದಾರೆ. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ ದೀಪಸ್ತಂಭ, ಲ್ಯಾಂಪ್ ಸ್ಟ್ಯಾಂಡ್. ಈ ದೀಪಸ್ತಂಭ ಅಂದ್ರೆ
ಈಗ ನಮಗೆ ತುಂಬಾ LED ಲ್ಯಾಂಪು ಅದು ಇದು ಎಲ್ಲ ಬಂದು ಎಲ್ಲ ವ್ಯತ್ಯಾಸ ಆಗಿದೆ. ಹಳೆ ಕಾಲದಲ್ಲಿ ಹೀಗಿಲ್ಲ. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಪಂಚಾಯತಿಗಳಲ್ಲಿ ಆ ಹಳ್ಳಿಯ ಪಂಚಾಯತಿಯವರು ತೀರ್ಮಾನ ಮಾಡ್ತಾರೆ ಎಲ್ಲಿ ನಾವು ದೀಪಸ್ತಂಭ ಇಡಬೇಕು. ಅವರು ತಂದು ಒಂದು ದೀಪಸ್ತಂಭ ಇಡ್ತಾರೆ, ಅದರೊಳಗೆ ಒಂದು ಬೆಳಕನ್ನು ಹೊತ್ತಿಸಿ ಅದರೊಳಗೆ ಇಡ್ತಾರೆ. ಅದು ಗ್ಲಾಸಿಂದ ಕವರ್ ಆಗಿದೆ. ಈಗ KCB ಅವರದ್ದು, KB ಅವರ ಲೈಟು ಇದೆಲ್ಲ ಬಂದಿದೆ ಬಿಡಿ. ಆದ್ರೆ ಎಲ್ಲಿ ಕತ್ತಲೆ ಇದೆಯೋ, ಎಲ್ಲಿ ಸ್ತಂಭ ಇಡಬೇಕು ಎಂಬುದು ಸರ್ಕಾರ ತೀರ್ಮಾನಿಸ್ತದೆ. ಆ ದೀಪಸ್ತಂಭಕ್ಕೆ ಹೋಲಿಕೆ ಆಗಿರುವ ಒಂದು ಸ್ಥಳೀಯ ಸಭೆ ಕರ್ತನು ಎಲ್ಲಿ ಸ್ಥಾಪಿಸುತ್ತಾನೆ, ಎಲ್ಲಿ ಕತ್ತಲೆ ಇದೆಯೋ, ಎಲ್ಲಿ ಬೆಳಕಿನ ಅವಶ್ಯಕತೆ ಇದೆಯೋ ಅಲ್ಲಿ ಕರ್ತನು ಸ್ಥಾಪಿಸುತ್ತಾನೆ, ಮನುಷ್ಯರಲ್ಲ. ಅರ್ಧ ಇದನ್ನ ಕೂಡಿಸುವವನು ದೇವರೇ. ದೇವರಿಂದ ಕೂಡಿಸಲ್ಪಟ್ಟ ಸಭೆ. ಆ ಸಭೆ ದೇವರಿಗೆ ಘನತೆಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ. ಅದರಿಂದ ಅವರ ಮಧ್ಯೆ ನಾನಿದ್ದೇನೆ, ಅವರ ನಡುವೆ ನಾನಿದ್ದೇನೆ ಅಂದರೆ ಕೇಂದ್ರ ವ್ಯಕ್ತಿ ಯಾರು? ಆತನು. ಈಗ ಎಲ್ಲ ನಮ್ಮ ಭಾನುವಾರ ಕೂಡಿ ಬರೋಣಗಳನ್ನೆಲ್ಲ ನೋಡಿದ್ರೆ ಈ ತರ ಹಾಲ್ ಇರ್ತದೆ, ಅಲ್ಲಿ ಮುಂದ್ಗಡೆ ಒಂದು ಮೇಜು, ಅದರ ಮೇಲೆ ರೊಟ್ಟಿ, ದ್ರಾಕ್ಷಾರಸ, ಮತ್ತೆ ಕೆಲವು ನಾಯಕರೆಲ್ಲ ಇಲ್ಲಿ ಕೂತ್ಕೊಳ್ತಾರೆ. ಆದ್ರೆ ಈ ಬ್ರದರನ್ ಸಭೆಗಳ ಪ್ರಾರಂಭ ಚರಿತ್ರೆಯನ್ನು ನಾವು ಕಲಿಯುವುದಾದ್ರೆ ನಾವು ಕಾಣುವಂತ ಒಂದು ವಿಷಯ, ಅವತ್ತು ಒಂದು ಸಣ್ಣ ರೀತಿಯಲ್ಲಿ ಪ್ರಾರಂಭಿಸಿದರು. 1825 ಇದು ಪ್ರಾರಂಭಿಸಿದರು. 1835 ಬಂದಾಗ, ಅಲ್ಲದ್ರೆ 40ರ ಆಸುಪಾಸಿಗೆ ಬಂದಾಗ ದೊಡ್ಡ ದೊಡ್ಡ ಸಭೆಗಳಿತ್ತು. 1000ಕ್ಕಿಂತಲೂ ಹೆಚ್ಚು ಸದಸ್ಯರಿರುವ ಸಭೆಗಳಿತ್ತು. ಅವರ ಆಲೆಗಳ ಚಿತ್ರವನ್ನ ನಾವು ನೋಡುವುದಾದ್ರೆ ಅದು ರೌಂಡ್ ಆಗಿ ಇವರು ಕೂತ್ಕೊಳ್ತಾ ಇದ್ರು, ದುಂಡಾಗಿ. ಮಧ್ಯದಲ್ಲಿ ಮೇಜು, ಮಧ್ಯದಲ್ಲಿ ಮೇಜನ್ನ ಸಿದ್ಧಪಡಿಸಿ ಎಲ್ಲರೂ ಸುತ್ತಲೂ ಕೂಡ್ತಾ ಇದ್ರು. ಅಂದ್ರೆ ನೀವು ಎಲ್ಲಿಂದ ನೋಡಿದ್ರು ಮಧ್ಯದಲ್ಲಿ ಇದು ಕಾಣಿಸ್ತದೆ. ಅದು ಅವರ ವಾಡಿಕೆ ಹಾಗಿತ್ತು. ಈಗ ನಾವು ಮಾಡುದು ತಪ್ಪು ಎಂಬುದಾಗಿ ಅಲ್ಲ ನಾನು ಹೇಳೋದು. ಅಂದ್ರೆ ಕ್ರಿಸ್ತನು ನಮ್ಮ ಮಧ್ಯೆ ಇದ್ದಾನೆ ಎಂಬುದಕ್ಕೆ ಸಾಂಕೇತಿಕವಾಗಿ ಅಷ್ಟು ಪ್ರಾಮುಖ್ಯತೆಯನ್ನ ಅವರು ಕೊಡುತ್ತಾ ಇದ್ದರು. ಅದರಿಂದ ಕರ್ತನಿಂದ ಕೂಡಿಸಲ್ಪಟ್ಟ ಸಭೆಯಲ್ಲಿ ಮಧ್ಯೆ, ಅವರ ನಡುವೆ ಕರ್ತನಿರುತ್ತಾನೆ. ಅಲ್ಲಿ ಆತನಿಗೆ ಸ್ವಾಭಾವಿಕವಾಗಿ ಘನತೆ ಉಂಟಾಗುತ್ತದೆ. ಸ್ವಾರ್ಥಿಕರಿಂದ ಕೂಡಿಸಲ್ಪಟ್ಟ ಸಭೆ, ಹಿರಿಯರಿಂದ ಕೂಡಿಸಲ್ಪಟ್ಟ ಸಭೆ, ಬೋಧಕರಿಂದ ಕೂಡಿಸಲ್ಪಟ್ಟ ಸಭೆಯ ಮಧ್ಯದಲ್ಲಿ ಆ ಸ್ವಾರ್ಥಿಕನೇ ಇರ್ತಾನೆ. ಇವತ್ತು ತುಂಬಾ ಸಭೆಗಳಲ್ಲಿ ತುಂಬಾ ಜಗಳಗಳೆಲ್ಲ ನಡೀತಾ ಇದೆ. ಯಾಕಂದ್ರೆ ಹಿರಿಯನು ದೊಡ್ಡವನು, ಸ್ವಾರ್ಥಿಕನು ದೊಡ್ಡವನು, ದೊಡ್ಡ ತರ್ಕ ಕೆಲವು ಕಡೆಗಳಲ್ಲಿ. ಯಾಕೆಂತ ನನಗೆ ಗೊತ್ತಾಗ್ತಾ ಇಲ್ಲ. ವಾಕ್ಯ ಅರ್ಥ ಮಾಡಿಕೊಂಡ್ರೆ ಯಾಕೆ ಈ ತರ್ಕ ಎಲ್ಲ ಬೇಕು? ಒಂದು ಸಭೆಯಲ್ಲಿ ಏನೋ ಸಮಸ್ಯೆ ಆಯಿತು, ಸಮಸ್ಯೆ ಆದ ಕೂಡಲೇ ಒಬ್ಬ ಸಭಾ ಹಿರಿಯನು ಎದ್ದು ನಿಂತುಕೊಂಡು ಹೇಳಿದ, ಸ್ವಾರ್ಥಿಕನಿಗೂ ಹಿರಿಯನಿಗೂ ಇರೋ ಸಮಸ್ಯೆ. ಸಭಾ ಹಿರಿಯನು ಎದ್ದು ನಿಂತುಕೊಂಡು ಹೇಳಿದ, ಈ ಸಭೆಯ ಹಿರಿಯನು ಎಂಬ ಸ್ಥಾನದಲ್ಲಿ ಇದ್ದುಕೊಂಡು ನಾನು ನಿನ್ನನ್ನು ಸಭೆಯಿಂದ ಬಹಿಷ್ಕರಿಸುತ್ತೇನೆ. ಕೂಡಲೇ ಸುವಾರ್ಥಿಕನಿದ್ದ, ಅವನಿದ್ದುಕೊಂಡು ಹೇಳಿದ, ಈ ಸಭೆಯ ಸುವಾರ್ಥಿಕನು ಎಂಬ ಸ್ಥಾನದಿಂದ ನಾನು ಹೇಳುತ್ತೇನೆ, ನಾನು ನಿನ್ನನ್ನು ಬಹಿಷ್ಕರಿಸಿದ್ದೇನೆ. ಅಪ್ಪ, ಇದು ಯಾರನ್ನು ಬಹಿಷ್ಕರಿಸ್ತಾ ಇದ್ದಾರೆ? ಆಮೇಲೆ ಹೇಳೋದು ಇದು ಕರ್ತನ ಘನತೆಗಾಗಿ ಅಂತೆ. ಊರಿನವರ ಮುಂದೆ ಸಭೆಯನ್ನು, ಸಭಿಕರನ್ನು, ದೇವರನ್ನು ಅವಮಾನ ಪಡಿಸಿ ಇಷ್ಟು ನಾಚಿಕೆಗೆ ತಳ್ಳಿ ಬಿಟ್ಟ ಮೇಲೆ ಹೇಳೋದು ಕರ್ತನೇ ನಿನಗೆ ಮಹಿಮೆ. ಎಲ್ಲಿ ಘನತೆ ಉಂಟಾಗ್ತದ್ರಿ? ಅದರಿಂದ ಕರ್ತನು ಕೂಡಿಸಿದ ಸಭೆಯ ಮಧ್ಯದಲ್ಲಿ ಕರ್ತನಿರುತ್ತಾನೆ. ಬಾಕಿಯವರೆಲ್ಲ ಅವರವರಿಗೆ ದೇವರು ಕೊಟ್ಟ ಸೀಟಲ್ಲಿ ಕೂತ್ಕೊಳ್ತಾರ್ರಿ. ಆಗ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ನಾನು ಮುಂದೆ ಹೋಗ್ತೇನೆ. 6ನೇದಾಗಿ ನಾವು ಕಾಣುವಂಥದ್ದು, ಸಭೆಯು ಕೂಡಿ ಬರುವಾಗ ಸಾಂಕೇತಿಕವಾಗಿ ದೇವರ ಮಹಿಮೆಯನ್ನು ಪ್ರಚುರಪಡಿಸುತ್ತದೆ. ಸಭೆಯು ಕೂಡಿ ಬರುವಾಗ ಸಾಂಕೇತಿಕವಾಗಿ ದೇವರ ಮಹಿಮೆಯನ್ನು ಪ್ರಚುರಪಡಿಸುತ್ತದೆ. When the church comes together, symbolically we proclaim the glory of God. ನಾನು ಒಂದು ವಾಕ್ಯವನ್ನು ಅಲ್ಲಿ ಓದುತ್ತೇನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯದ 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. 1 Corinthians 11:3-5. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ. ಅದೇನೆಂದರೆ, ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ. ಗಮನವಿಟ್ಟು ಕೇಳ್ರಿ. ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆ. ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಪುರುಷನು ತನ್ನ ತಲೆಯನ್ನು ಅವಮಾನಪಡಿಸುತ್ತಾನೆ.
ಇಲ್ಲಿ ಪುರುಷನ ತಲೆ ಯಾರು? ಕ್ರಿಸ್ತನು. ವ್ಯಕ್ತವಾಗಿ ಅಲ್ಲಿ ನೋಡ್ತೇವೆ, ಕ್ರಿಸ್ತನು ಪುರುಷನಿಗೆ ತಲೆ. ಅಬ್ಬ ಪುರುಷನು ತಲೆಯನ್ನ ಮುಚ್ಚಿಕೊಂಡು ಆತನು ಪ್ರಾರ್ಥನೆ ಆಗಲಿ ಪ್ರವಾದನೆ ಆಗಲಿ ಅಂದ್ರೆ ಯಾವುದೇ ಸೇವೆಯನ್ನು ಬಹಿರಂಗವಾಗಿ ಮಾಡಿದರೆ ಅವಮಾನ ಯಾರಿಗೆ? ಅವನ ತಲೆಗೆ. ಈ ತಲೆಗಲ್ಲ, ಯಾವ ತಲೆಯನ್ನ ಸಾಂಕೇತಿಕವಾಗಿ ಅವನು ಪ್ರತಿನಿಧಿಸುತ್ತಾನೋ ಕ್ರಿಸ್ತನು ಅವನ ತಲೆ. ಆದ್ರಿಂದ ಪುರುಷರು ತಲೆಯನ್ನ ಮುಚ್ಚಿಕೊಳ್ಳಬಾರದು, ವ್ಯಕ್ತವಾಗಿ ವಾಕ್ಯ ಹೇಳುವಂಥದ್ದು. ಕೆಲವು ದೊಡ್ಡ ದೊಡ್ಡ ನಾಮಧೇಯ ಸಭೆಗಳೆಲ್ಲ ಅತ್ಯುನ್ನತ ವ್ಯಕ್ತಿ ತಲೆ ಮೇಲೆ ಟೋಪಿ ಇಟ್ಟುಕೊಂಡೆ ಆರಾಧನೆ ನಡೆಸುವುದು. ಅದು ಹಳೆ ಒಡಂಬಡಿಕೆ ಕಾಲ, ಆರೋನ ಕಾಲದಲ್ಲಿ ಅದು ಹೋಯ್ತಲ್ಲ. ಈಗ ಹೊಸ ಒಡಂಬಡಿಕೆ ಕಾಲದಲ್ಲಿ ಇದ್ದೀವಿ. ಈಗಲೂ ಅವರ ಆರೋನ ಉಟ್ಕೊಂಡಿದ್ದ ಅಂಗಿ ಹಾಕೊಂಡು, ಅದೇ ಬಣ್ಣದ ಅಂಗಿ ಹಾಕೊಂಡು, ಅದೇ ಟೋಪಿ ಇಟ್ಕೊಂಡು, ಅದರಿಂದೆಲ್ಲ ನಾವು ಹೊರಗಡೆ ಬಂದಿದ್ದೀವಿ. ಈಗ ಒಬ್ಬನೇ ತಲೆ, ಕ್ರಿಸ್ತನು ಮಾತ್ರ. ಬೇರೆ ನಮಗೂ ದೇವರಿಗೂ ಮಧ್ಯೆ ಬೇರೊಬ್ಬ ಮಧ್ಯವರ್ತಿ ಇಲ್ಲ. ಅದರಿಂದ ಒಬ್ಬ ಪುರುಷನು ತನ್ನ ತಲೆಯನ್ನು ಮುಚ್ಚಿಕೊಳ್ಳದೇ ಇರುವಾಗ ಸಾಂಕೇತಿಕವಾಗಿ ಅವನ ತಲೆಯಾದ ಕ್ರಿಸ್ತನಿಗೆ ಮಹಿಮೆ ಸಲ್ಲಿಸುತ್ತಾ ಇದ್ದಾನೆ. ಸಾಂಕೇತಿಕವಾಗಿ, ಸಿಂಬಾಲಿಕಲಿ. ಮುಂದೆ ನಾನು ಓದುತ್ತೇನೆ. ತಲೆಯನ್ನು ಮುಚ್ಚಿಕೊಂಡು ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನಪಡಿಸುತ್ತಾಳೆ. ಸ್ತ್ರೀಯ ತಲೆ ಯಾರು? ಪುರುಷನು. ಆದ್ರೆ ಅವಳು ತಲೆಗೆ ಮುಸುಕು ಹಾಕಿಕೊಳ್ಳದಿದ್ರೆ ಪುರುಷನನ್ನು ಅವಮಾನಪಡಿಸುತ್ತಾಳೆ. ಅದು ಒಳ್ಳೇದಲ್ಲ. ಸಭೆಯಲ್ಲಿ ಬಹಿರಂಗವಾಗಿ ಯಾರನ್ನು ಅವಮಾನಪಡಿಸಬಾರದು ಸಾಂಕೇತಿಕವಾಗಿ. ಯಾಕಂದ್ರೆ ಪುರುಷನು ದೇವರಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾನೆ. ಅದರಿಂದ ಸ್ಥಳೀಯ ಸಭೆ ಕೂಡಿ ಬರುವಾಗ ಕ್ರಿಸ್ತನ ದೇಹವೆಂಬ ಏಕ ಸಭೆಯ ಪ್ರಾತಿನಿಧ್ಯವಾಗಿದೆ. ಸಭೆಯಲ್ಲಿ ಕರ್ತನ ಭೋಜನ, ಸ್ತ್ರೀ ಪುರುಷರ ಪಾತ್ರಗಳು ಸಾಂಕೇತಿಕವಾಗಿ ದೈವಿಕ ಸತ್ಯಗಳನ್ನು ಸೂಚಿಸುವಂತದ್ದಾಗಿದೆ. ಇನ್ನು ನಾನು ಓದೋ ವಾಕ್ಯಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳಿರಿ. ಅನೇಕ ಸಹೋದರಿಯರಿಗೆ ನಾವು ಯಾಕೆ ತಲೆ ಮುಚ್ಚಿಕೊಳ್ಳಬೇಕು ಎಂಬುದಾಗಿ ಗೊತ್ತಿಲ್ಲ. ಮುಚ್ಚಿಕೊಳ್ತಾರೆ. ನಮ್ಮ ಸಭೆಯ ವಿಶ್ವಾಸಿಗಳೆಲ್ಲ ಹಾಗೆ. ಎಷ್ಟು ಅಂದವಾದಂತಹ ಒಂದು ಸೀನು. ಎಲ್ಲರೂ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅದು ವಾಕ್ಯ ಹೇಳುವಂಥದ್ದು. ಆದ್ರೆ ಅನೇಕರಿಗೆ ಇದು ಯಾಕೆ ಅಂತ ಗೊತ್ತಿಲ್ಲ. ಯಾಕಪ್ಪ ನೀವು ತಲೆಗೆ ಮುಚ್ಕೊಳ್ತಾ ಇದ್ದೀರಿ ಎಂಬುದಾಗಿ ಕೇಳಿದ್ರೆ ನಾವು ಬ್ರದರನ್ನವರು ಅಷ್ಟೇ. ಇನ್ನು ಸಭಾ ಹಿರಿಯರು ಬಂದು ತಲೆಗೆ ಮುಸುಕು ಹಾಕೊಂಬುದಾಗ ಅವರು ಹೇಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಪೂರ್ವಿಕರಿಂದ ಎಲ್ಲರೂ ಹೀಗೆ ಮಾಡ್ತಾ ಇದ್ದಾರೆ, ನಾವು ಮಾಡ್ಬೇಕು. ಇದಕ್ಕೆ ವಾಕ್ಯದಲ್ಲೊಂದು ಕಾರಣವಿದೆ. ಆ ಕಾರಣ ಗೊತ್ತಾದ್ರೆ ಯಾರೂ ಒತ್ತಾಯ ಮಾಡಬೇಕಾಗಿಲ್ಲ. ಸ್ವಾಭಾವಿಕವಾಗಿ ಎಲ್ಲ ಸಹೋದರಿಯರು ತಲೆ ಮುಚ್ಕೊಳ್ತಾರೆ. ಯಾಕಂದ್ರೆ ಸಾಂಕೇತಿಕವಾದ ಒಂದು ಸತ್ಯವನ್ನು ಇದು ಸೂಚಿಸುವಂತದ್ದಾಗಿದೆ. ನಾನು ಅದನ್ನು ಓದುತ್ತೇನೆ. ಇಲ್ಲಿ 1 ಕೊರಿಂಥ 11:7, 1 Corinthians 11:7. ಪುರುಷನು ದೇವರ ಪ್ರತಿರೂಪವೂ ಪ್ರಭಾವವೂ ಆಗಿರುವುದರಿಂದ. ಪುರುಷನು ಯಾರು? ದೇವರ ಪ್ರಭಾವ. ತಲೆಯನ್ನು ಮುಚ್ಚಕೂಡದು. ಸ್ತ್ರೀ ಆದರೂ ಪುರುಷನ ಪ್ರಭಾವವಾಗಿದ್ದಾಳೆ. ಅದೇ ಪುರುಷನು ದೇವರ ಪ್ರಭಾವ, ಸ್ತ್ರೀ ಪುರುಷನ ಪ್ರಭಾವ. ಇದು ನನ್ನ ಮಾತಲ್ಲ, ವಾಕ್ಯ ಹೇಳುವಂಥದ್ದು. ಕೆಲವು ಸ್ತ್ರೀಯರಿಗೆ ಇದು ಇಷ್ಟವಲ್ಲ. ಅಯ್ಯೋ, ಈ 21ನೇ ಶತಮಾನದಲ್ಲಿ ನಾವು ಸ್ತ್ರೀ ಸಮಾನತ್ವದ ವರ್ಷದಲ್ಲಿ ಇಂಥದ್ದೆಲ್ಲ ಹೇಳಬಹುದಾ? ಎಲ್ಲರೂ ಸೇಮ್. ಆದ್ರಿಂದ 4 ಹಿರಿಯರಿದ್ರೆ 2 ಸ್ತ್ರೀಯರು ಬೇಕು, 2 ಪುರುಷರು ಬೇಕು. ಇದೆಲ್ಲ ವಾದ ಬರ್ತಾ ಇದೆ ಕೆಲವು ಸಭೆಗಳಲ್ಲಿ ಈಗ. ವಾಕ್ಯ ಏನು ಹೇಳ್ತದೆ? ಪುರುಷನು ದೇವರ ಪ್ರಭಾವ, ಸ್ತ್ರೀ ಪುರುಷನ ಪ್ರಭಾವ. ಇನ್ನು 1 ಕೊರಿಂಥ 11:15, 1 Corinthians 11:15. ಸ್ತ್ರೀಯು ಕೂದಲು ಬೆಳೆಸಿಕೊಂಡರೆ ಅದು ಅವಳಿಗೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿರುವುದರಿಂದ ಅದು ಅವಳಿಗೆ ಗೌರವವಾಗಿದೆ ಎಂದು. ಸ್ತ್ರೀಯ ಕೂದಲು ಅವಳಿಗೆ ಗೌರವ. ಇಂಗ್ಲಿಷ್ ಭಾಷೆಯಲ್ಲಿ ದ ಲಾಂಗ್ ಹೇರ್ ಈಸ್ ಹರ್ ಗ್ಲೋರಿ. ಆದ್ರೆ ಇಲ್ಲಿ ಇದನ್ನೆಲ್ಲ ನಾವು ಕ್ರೋಢೀಕರಿಸಿ ನೋಡಿದ್ರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ವಿಷಯವೇನು? ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಪುರುಷನು ದೇವರ ಪ್ರಭಾವವಾಗಿದ್ದಾನೆ, ಸ್ತ್ರೀ ಪುರುಷನ ಪ್ರಭಾವವಾಗಿದ್ದಾಳೆ.
ಸ್ತ್ರೀಯ ಕೂದಲು, ಸ್ತ್ರೀ ಬೇರೆ ಕೂದಲು ಬೇರೆ, ಅಲ್ಲಿ ವ್ಯಕ್ತವಾಗಿ ಹೇಳಲ್ಪಟ್ಟಿರುವಂಥದ್ದು. ಯಾಕೋ ಯಾರು ಇಂಥ ವಿಷಯ ಎಲ್ಲ ಮಾತಾಡೋದಿಲ್ಲ ಈಗಿನ ಕಾಲದಲ್ಲಿ. ಮಾತಾಡಿದ್ರೆ ಬರೋದು ಸಭೆಯಲ್ಲಿ ಸಮಸ್ಯೆ ಉಂಟಾಗ್ತದೆ. ಪರವಾಗಿಲ್ಲ, ಸಮಸ್ಯೆ ಉಂಟಾದ್ರೂ ಪರವಾಗಿಲ್ಲ, ಮುಂದೆ ಕರಿಬೇಡ್ರಿ ನನ್ನನ್ನು ಇಷ್ಟ ಇಲ್ಲದಿದ್ರೆ, ಆದ್ರೆ ಹೇಳಿಕ್ಕೆ ಇರೋದನ್ನು ಹೇಳಿ ಹೋಗ್ತೀನಿ. ಇಲ್ಲಿ ವ್ಯಕ್ತವಾಗಿ ನಾವು ಕಾಣುವಂಥದ್ದೇನು? ಪುರುಷನು ದೇವರ ಪ್ರಭಾವ, ಸ್ತ್ರೀ ಪುರುಷನ ಪ್ರಭಾವ, ಸ್ತ್ರೀಯ ಕೂದಲು ಅವಳ ಪ್ರಭಾವ, ಸ್ತ್ರೀಯ ಪ್ರಭಾವ, ಹರ್ ಗ್ಲೋರಿ. ಹಾಗಾದ್ರೆ ಸಭೆಯಲ್ಲಿ ಯಾರ ಪ್ರಭಾವ ಕಂಡು ಬರಬೇಕು? ಯಾರ ಪ್ರಭಾವ ಕಂಡು ಬರಬೇಕು? ಕ್ರಿಸ್ತನ ದೇವರ ಪ್ರಭಾವ ಮಾತ್ರ ಅಲ್ಲಿ ಕಂಡು. ಯಾಕಂದ್ರೆ ದೇವರಿಗೆ ಘನತೆಯನ್ನು ಸಲ್ಲಿಸ್ರಿ ಎಂಬುದೇ ನನ್ನ ವಿಷಯ ಇಲ್ಲಿ. ಅದರಿಂದ ಸ್ತ್ರೀಯ ಕೂದಲು ಅವಳ ಪ್ರಭಾವವಾಗಿರುವುದರಿಂದ ಅಥವಾ ಅವಳ ಮಹಿಮೆಯಾಗಿರುವುದರಿಂದ ಆ ಕೂದಲನ್ನು ದೇವರ ಸನ್ನಿಧಾನದಲ್ಲಿ ನೀವು ಬಹಿರಂಗವಾಗಿ ಪ್ರದರ್ಶಿಸಿದರೆ ಸಾಂಕೇತಿಕವಾಗಿ ಸ್ತ್ರೀಯ ಗೌರವ ಅಲ್ಲಿ ಪ್ರದರ್ಶಿಸಲ್ಪಡುತ್ತದೆ. ಹೇಳಿದ ಅರ್ಥ ಆಯ್ತಾ? ಸಂಶಯದ ಯಾರಿಗಾದ್ರು? ಸಾಂಕೇತಿಕವಾಗಿ, ಸಿಂಬಾಲಿಕಲಿ, when a woman exhibits her hair, her own glory is being revealed in the church. ಆದ್ದರಿಂದ ಸಾಂಕೇತಿಕವಾಗಿ ಏನು ಮಾಡಬೇಕು? ತಲೆಯನ್ನ ಮುಚ್ಚಿಕೊಳ್ಳು. ಯಾಕೆ? ಇದು ನನ್ನ ಪ್ರಭಾವ ಇಲ್ಲಿ ಕಂಡು ಬರಬಾರದು, ದೇವರ ಪ್ರಭಾವ ಮಾತ್ರ ಕಂಡು ಬರಬೇಕು. ಇನ್ನು ಸ್ತ್ರೀ ಯಾರ ಪ್ರಭಾವ? ಕೂದಲ ಅವಳ ಪ್ರಭಾವ. ಸ್ತ್ರೀ ಅವಳು ಯಾರ ಪ್ರಭಾವ? ಪುರುಷನ ಪ್ರಭಾವ. ನಾವು ಅದನ್ನು ಓದಿದ್ದೇವೆ. ಅದರಿಂದ ಒಬ್ಬ ಸ್ತ್ರೀ ಸಭೆಯಲ್ಲಿ ಬಹಿರಂಗ ಸೇವೆ ಮಾಡುವುದು, ಪ್ರಾರ್ಥನೆ ಮಾಡುವುದು, ಬೋಧನೆ ಮಾಡುವುದು, ಇದನ್ನೆಲ್ಲ ಮಾಡುವಾಗ ಸಾಂಕೇತಿಕವಾಗಿ ಯಾರ ಪ್ರಭಾವ ಅಲ್ಲಿ ತೋರಿ ಬರ್ತಾ ಇದೆ? ಸ್ತ್ರೀ ಬಹಿರಂಗವಾಗಿ ವಾಕ್ಯ ಬೋಧಿಸುವಾಗ ಅಥವಾ ಪ್ರಾರ್ಥನೆ ಮಾಡುವಾಗ, ಸಭೆಯಲ್ಲಿ ನಾಯಕತ್ವ ಕೊಡುವಾಗ ಸ್ತ್ರೀ ಪುರುಷನ ಪ್ರಭಾವವಾಗಿದ್ದಾಳೆ. ಓದಿದೆ ಅಲ್ವಾ? ವುಮನ್ ಇಸ್ ದ ಗ್ಲೋರಿ ಆಫ್ ಮ್ಯಾನ್. ಸೊ ಸಿಂಬಾಲಿಕಲಿ ಯು ಆರ್ ಎಕ್ಸಿಬಿಟಿಂಗ್ ದ ಗ್ಲೋರಿ ಆಫ್ ಮ್ಯಾನ್. ಸಾಂಕೇತಿಕವಾಗಿ ಹಾಗೆ ಮಾಡುವಾಗ ಸ್ತ್ರೀಯರು ಪುರುಷನ ಪ್ರಭಾವವನ್ನು ಪ್ರದರ್ಶಿಸುತ್ತಾ ಇದ್ದಾರೆ. ಸಭೆಯಲ್ಲಿ ಅದು ಮಾಡಬಾರದು. ಪುರುಷನ ಪ್ರಭಾವ ಬೇಡ, ಸ್ತ್ರೀಯ ಪ್ರಭಾವ ಬೇಡ. ಪುರುಷನು ಎದ್ದು ನಿಂತು ಬಹಿರಂಗವಾಗಿ ಪ್ರಾರ್ಥನೆ ಮಾಡುವುದಾಗಲಿ, ಬೋಧನೆ ಮಾಡುವುದಾಗಲಿ, ನಾಯಕತ್ವ ಕೊಡುವುದಾಗಲಿ ಮಾಡುವಾಗ ಅವನು ಸಾಂಕೇತಿಕವಾಗಿ ಯಾರ ಪ್ರಭಾವವಾಗಿದ್ದಾನೆ? ದೇವರ ಪ್ರಭಾವ. ಗೊತ್ತಾಯ್ತಾ? ಆದ್ರೆ ಸಭೆಯಲ್ಲಿ ಕೊನೆಯಲ್ಲಿ ಯಾರ ಪ್ರಭಾವ ಕಂಡು ಬರಬೇಕು? ದೇವರ ಪ್ರಭಾವ ಮಾತ್ರ. ಅದರಿಂದ ಪುರುಷರು ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ನೀವು ಸ್ತ್ರೀಗಳಿಗಿಂತಲೂ ಒಳ್ಳೆ ಮಸಲ್ ಪವರ್ ಇದ್ದೀರಿ, ನಿಮಗೆ ಸ್ವಲ್ಪ ದುಡ್ಡು ಜಾಸ್ತಿ ಇದೆ, ಪವರ್ ಇದೆ ಎಂಬುದಾಗಿ ಅಲ್ಲ ನಿಮ್ಮನ್ನ ಇಲ್ಲಿಟ್ಟಿರುವಂಥದ್ದು. ಸಾಂಕೇತಿಕವಾಗಿ ನಿಮ್ಮನ್ನ ದೇವರ ಪ್ರಭಾವವಾಗಿ ದೇವರ ಸಭೆಯಲ್ಲಿ ಇಟ್ಟಿರುವುದರಿಂದ ನೀವು ಅದನ್ನು ಮಾಡಬೇಕು. ಅಲ್ಲೇ ಸ್ತ್ರೀಯರು ಬಲಹೀನ ಪಾತ್ರಗಳು. ಅದರಿಂದ ಅವಳಿಗೆ ಸುಮ್ಮನೆ ನಮಗಿಂತಲೂ ಚೆನ್ನಾಗಿ ಬೈಬಲ್ ಸ್ಟಡಿ ತಗೊಳ್ಳಿಕ್ಕೆ ಕೆಪಾಸಿಟಿ ಅವರು ಎಷ್ಟು ಸಹೋದರಿ ಇರ್ತಾರೆ ಗೊತ್ತಾ ನಮ್ಮ ಮಧ್ಯದಲ್ಲಿ? ನನ್ಗೆ ಗೊತ್ತು. ಅವ್ರಿಗೇನು ವಾಕ್ಯ ಗೊತ್ತಿಲ್ವಾ? ಗೊತ್ತಿದೆ. ಆದರೆ ಸಾಂಕೇತಿಕವಾಗಿ, ಸಿಂಬಾಲಿಕಲಿ ನಮಗೆ ಅದು ಕೊಡಲ್ಪಡಲಿಲ್ಲ. ಅಂದ ಸಭೆಯಲ್ಲಿ ದೇವರಿಗೆ ಘನತೆ ಉಂಟಾಗಬೇಕಾದ್ರೆ ಇದು ಸ್ತ್ರೀ ಪುರುಷನಿಗಿಂತಲೂ ಬೆಲೆ ಕಡಿಮೆ ಉಳ್ಳವರು ಎಂಬುದಕ್ಕಾಗಿಲ್ಲ, ಅವರೆಲ್ಲರೂ ಕರ್ತನ ದೃಷ್ಟಿಯಲ್ಲಿ ಏಕವಾಗಿದ್ದಾರೆ. ಅದರಿಂದ ಸಹೋದರಿಯರು ತಲೆಯನ್ನ ಮುಸುಕು ಹಾಕಿಕೊಂಡು ಮೌನವಾಗಿ ಸಭೆಯಲ್ಲಿರುವಾಗ ನೀವು ಪುರುಷನಿಗಿಂತ ಏನೋ ಬೆಲೆ ಕಮ್ಮಿ ಉಳ್ಳವರು ಆಗುತ್ತಾ ಇಲ್ಲ, ನೀವು ಒಂದು ದೊಡ್ಡ ಸೇವೆ ಮಾಡುತ್ತಾ ಇದ್ದೀರಿ. ಯಾವ ಸೇವೆ? ಮಾನುಷಿಕವಾದ ಸಕಲ ಪ್ರಭಾವಗಳನ್ನು ಸಾಂಕೇತಿಕವಾಗಿ ಮುಚ್ಚಿಟ್ಟುಕೊಂಡು ದೇವರ ಪ್ರಭಾವವು ಮಾತ್ರ ಅಲ್ಲಿ ತೋರಿಸಲ್ಪಡುವುದಕ್ಕೆ ಅನುವು ಮಾಡಿಕೊಡುತ್ತಾ ಇದ್ದೀರಿ. ಇದಕ್ಕಿಂತಲೂ ಸ್ಪಷ್ಟವಾಗಿ ನಾನು ಹೇಗಪ್ಪ ಹೇಳಲಿ? ಇನ್ನೂ ನಾಳೆ ಹೋಗಿ ಅವರ ಹಂಗೆಲ್ಲ ಹೇಳ್ತಾರೆ, ನಾನು ಮುಚ್ಚೋದಿಲ್ಲ ಎಂಬುದಾಗಿ ಯಾರಾದ್ರೂ ಹೇಳಿದ್ರೆ ಸಭಾ ಹಿರಿಯರು ನೋಡ್ಕೊಳ್ರಿ, ನನಗೆ ಏನ್ ಮಾಡ್ಲಿಕ್ಕಾಗಲ್ಲ. ವಾಕ್ಯ ಹೇಳುವಂಥದ್ದು ಹೀಗೆ ಎಂಬುದಾಗಿ ನಾನು ಹೇಳುತ್ತಾ ಬಂದಿದ್ದೇನೆ. ಇನ್ನು 7ನೇದಾಗಿ, ಸಭೆಯಲ್ಲಿ ದೇವರು ಎಲ್ಲದರಲ್ಲಿಯೂ ಪ್ರಮುಖನಾಗಿದ್ದಾನೆ. He is the preeminent in all things.
ಕೊಲೋಸ್ಯ 1:18, ಕೊಲೋಸಿಯನ್ 1:18. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿನ ಮೊದಲು ಎದ್ದು ಬಂದನು. ಆದ್ರೆ ಸಭೆಯಲ್ಲಿ ದೇವರಿಗೆ ಘನತೆ ಉಂಟಾಗಬೇಕಾದ್ರೆ ಎಲ್ಲದರಲ್ಲಿ ಪ್ರಮುಖನು ಯಾರು? ಆತನು, ಕರ್ತನಾಗಿರ್ಬೇಕು. ಯಾರಾದರೂ ಒಬ್ಬ ವ್ಯಕ್ತಿ, ಇವತ್ತು ನಮ್ಮ ಮಧ್ಯ ದೊಡ್ಡ ಒಬ್ಬ ಅತಿಥಿ ಬಂದಿದ್ದಾರೆ, ದೊಡ್ಡ ಪ್ರಸಂಗಿ, ಮಹಾನ್ ದೊಡ್ಡ ಸೇವಕ, ಅಯ್ಯೋ ನಮ್ಗೆಲ್ಲ ಒಮ್ಮೊಮ್ಮೆ ನಾಚಿಕೆ ಆಗ್ತದೆ ನಮ್ಮನ್ನು ಈ ವೇದಿಯಲ್ಲಿ ನಿಂತ್ಕೊಂಡು ಹೊಗಳುವಾಗ. ಬೇಡ, ಅದೆಲ್ಲ ಮಾಡೋದು ಬೇಡ. ಮತ್ತೆ ಎಲ್ಲದಕ್ಕೊಂದು ಫಾರ್ಮಾಲಿಟಿ ಇದೆಯಲ್ಲ, ಅದಕ್ಕೋಸ್ಕರ ನಾವು ಒಪ್ತಾ ಇದ್ದೀವಿ, ಬರ್ತೀವಿ, ಕೂರ್ತೀವಿ ಅಷ್ಟೇ. ಇಲ್ಲಾಂದ್ರೆ ನಾವೆಲ್ಲ ಒಂದೇ, ಏನು ಇಲ್ಲ. ಸಭೆಯಾಗಿ ಕೂಡಿ ಬರುವಾಗ ಅಲ್ಲಿ ಪ್ರಮುಖನು ಒಬ್ಬನೇ, ಕ್ರಿಸ್ತನು. ಕ್ರಿಸ್ತನ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಬೇರೊಬ್ಬನಿಗೆ ಅಲ್ಲಿ ಯಾವ ಅವಕಾಶವೂ ಕೊಡಲ್ಪಡಲಿಲ್ಲ. ಅಂದ್ರೆ ಎಲ್ಲದರಲ್ಲಿಯೂ ಆತನು ಪ್ರಮುಖನಾಗಿರಬೇಕು. ಹಿ ಶುಡ್ ಬಿ ದ ಪ್ರಿಯಮಿನೆಂಟ್ ಇನ್ ಎವ್ರಿಥಿಂಗ್. ನಾವು ನಮ್ಮ ನಗ್ನ ನೇತ್ರಗಳಿಂದ ಕರ್ತನನ್ನ ನೋಡುತ್ತಾ ಇಲ್ಲ, ಆದ್ರೆ ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ನಾವು ನಂಬುತ್ತೇವೆ. ಅದನ್ನ ಆತನು ಪ್ರಮುಖನಾಗಿದ್ದರೆ ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನು ನಾವು ಸಲ್ಲಿಸುತ್ತಾ ಇರಬೇಕು. ಸಭೆಗೆ ನಾವು ಬರುವಾಗ ಕರ್ತನಲ್ಲಿದ್ದಾನೆ. 9 ಗಂಟೆಗೆ ಕೂಟ ಪ್ರಾರಂಭವಾದ್ರೆ 9 ಗಂಟೆಗೆ ಕರ್ತನಲ್ಲಿದ್ದಾನೆ. ನಾವು ಬರುವುದು ಮಾತ್ರ 9:15. ಅಪ್ಪ ನೀನ್ ಸ್ವಲ್ಪ ತಾಳು, ಯಾಕ್ರಿ ಆತನನ್ನ ವೇಟ್ ಮಾಡಿಸ್ಬೇಕು? ಪರವಾಗಿಲ್ಲ, ಎಲ್ಲಿ ಆದ್ರೂ ಅರ್ಜೆಂಟ್ ಕೆಲಸ ಬಂತು, ಒಂದು ದಿವಸ ಒಂದು 5-10 ನಿಮಿಷ ತಡವಾಯ್ತು, ಅದರಿಂದ ನಿಮ್ಮನ್ನ ಸಭೆಯಿಂದ ಹೊರಗಾಗ್ಬೇಕು ಎಂಬುದಾಗಿ ಅಲ್ಲ ನಾನು ಹೇಳ್ತಾ ಇರೋದು. ಇದು ನಿರಂತರವಾಗಿ 9 ಗಂಟೆ ಆರಾಧನೆಗೆ 9:15 ಬರುವ ಕೆಲವು ಕುಟುಂಬಗಳಿದೆ ನಮ್ಮ ಮಧ್ಯಗಳಲ್ಲಿ. ಅದೆಲ್ಲ ಬೇಡ. ಇನ್ನು ದೇವರಿಗೆ ಸ್ವಲ್ಪ ಘನತೆ ಕೊಡೋಣ. ಕರ್ತನ ಸನ್ನಿಧಾನಕ್ಕೆ ಹೋಗ್ತಾನಲ್ಲ, ಅಲ್ಲಿ ಸಮಯಕ್ಕೆ ಸರಿಯಾಗಿ ನಾನು ಹೋಗ್ತೇನೆ. ನಮ್ಮ ವಸ್ತ್ರಧಾರಣೆ, ಕರ್ತನ ನಮ್ಮ ಮಧ್ಯದಲ್ಲಾನೆ, ಆತನ ದೃಷ್ಟಿಯಲ್ಲಿ ಯೋಗ್ಯವಾದದ್ದಾಗಿರಬೇಕು. ಏನು ಬೇಕು ಎಂಬುದಾಗಿ ಎಲ್ಲ ನಾನು ಹೇಳೋದಿಲ್ಲ. ಇನ್ನು ಟೀ ಶರ್ಟ್ ಹಾಕ್ಬೇಕೋ ಅಥವಾ ಜೀನ್ಸ್ ಹಾಕ್ಬೇಕೋ ಅಥವಾ ಚೂಡಿದಾರ್ ಹಾಕ್ಬೇಕೋ ಅಥವಾ ಬೇರೆ ಫುಲ್ ಶರ್ಟ್ ಹಾಕ್ಬೇಕು, ಅದೆಲ್ಲ ನನ್ನ ವಿಷಯ ಅಲ್ಲ. ನೀವೇ ತೀರ್ಮಾನಿಸಿಕೊಳ್ಳಿರಿ. ಆದರೆ ಅತ್ಯುನ್ನತನಾದ ಕರ್ತನ ಸಾನ್ನಿಧ್ಯ ಇರುವಂತ ಒಂದು ಕೂಡಿ ಬರೋಣದಲ್ಲಿ ಆತನ ಘನತೆಗೆ ಯೋಗ್ಯವಾದ ವಸ್ತ್ರಧಾರಣೆಯೇ ಆತನಿಗೆ ಘನತೆ ತರುವಂತದ್ದಾಗಿದೆ. ನಾವು ಕೂತುಕೊಳ್ಳುವಂತ ಶೈಲಿ, ಹಳೆ ಕಾಲದಲ್ಲಿ ಎಲ್ಲ ನೆಲದಲ್ಲಿ ಕೂತ್ಕೊಳ್ತಾ ಇದ್ರು. ಆಮೇಲೆ ಕೆಲವು ಪ್ರಾಯಸ್ಥರೆಲ್ಲ ಬಂದ್ರು, ಅವರಿಗೆ ನೆಲದಲ್ಲಿ ಕೂರೋಕ್ಕಾಗೋದಿಲ್ಲ, ಹಿಂದೆ ಒಂದು 3-4 ಚೇರ್ ಆಗ್ತಾ ಇದ್ರು. ಈಗ ಹೆಚ್ಚಿನ ಸಭೆಯಲ್ಲಿ ಎಲ್ಲ ಚೇರೆ. ಈಗ ಬರೀ ಚೇರು ಸಾಕೋದಿಲ್ಲ, ಕುಶನ್ ಬೇಕು, ಹೊರಗ್ಲಿಕ್ಕೆ ಒಂದು ದಿಂಬು ಬೇಕು, ಎಲ್ಲ ಬೇಕು. ಅಲ್ಲ, ಶಾರೀರಿಕವಾದ ಅಸ್ವಸ್ಥತೆ ಇರುವಂತವ್ರು ಯಾರಾದರೂ ಇದ್ದರೆ ಅದು ಅವರಿಗೆ ಬೇಕು, ಅದು ಬಿಡಿ. ಈ ಚಿಕ್ಕ ಮಕ್ಕಳನ್ನು ಸಹ ನಾವು ಸಿಂಹಾಸನದ ಮೇಲೆ ಕೂರಿಸಬೇಕೆಂಬುದಾಗಿ ಹೇಳಿದ್ರೆ ಬೇಡ. ಕರ್ತನಿಗೆ ಮಹಿಮೆ ಸಲ್ಲಲಿ, ಅದು ವ್ಯಕ್ತವಾಗಿ ನಾವು ತಿಳ್ಕೊಳ್ಳಬೇಕಾದದ್ದು. 9ನೇದಾಗಿ, ಸಭೆಯೊಳಗೆ ಮಾಡುವ ಎಲ್ಲಾ ಕಾರ್ಯಗಳು ದೇವರ ಘನತೆಗಾಗಿ ಮಾಡಿರಿ. Whatever you do inside the church, let it be only for the glory of God. 1 Corinthians 10:31. 1 ಕೊರಿಂಥ 10ನೇ ಅಧ್ಯಾಯದ 31ನೇ ವಾಕ್ಯ. ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಆ ವಾಕ್ಯದ ಹಿನ್ನೆಲೆ ನಾವು ಯಾವಾಗಲೂ ಓದುವಂತ ವಾಕ್ಯ, ಉಂಡರು ಕುಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಎಂಬುದಾಗಿ ಹೇಳಿ ಅದನ್ನ ಎಲ್ಲ ಕಡೆ ನಾವು ಅಪ್ಲೈ ಮಾಡ್ತೇವೆ, ಪರವಾಗಿಲ್ಲ. ಆದ್ರೆ ಆ ವಾಕ್ಯದ ಕಾಂಟೆಕ್ಸ್ಟ್, ಅದರ ಹಿನ್ನೆಲೆಯನ್ನು ಒಮ್ಮೆ ಅರ್ಥ ಮಾಡಿಕೊಳ್ಳಿ. 1 ಕೊರಿಂಥ 10ನೇ ಅಧ್ಯಾಯವನ್ನು ನಾವು ಓದುವುದಾದ್ರೆ ಅದರ ಹಿನ್ನೆಲೆ ಏನು? ಈ ಕೊರಿಂಥದಲ್ಲಿದ್ದ ಸಭೆಯವರೆಲ್ಲರೂ ಒಟ್ಟಿಗೆ ಸೇರಿ ಬಂದಿದ್ದಾರೆ. ಸೇರಿ ಬಂದಾಗ ಅವರಿಗೆ ಒಂದು ಕರ್ತನ ಭೋಜನವಿದೆ, ಇನ್ನೊಂದು ಅನ್ಯೋನ್ಯತಾ ಭೋಜನವೂ ಇದೆ. ಇದು ಇದರ ಹಿನ್ನೆಲೆ. ಹೀಗೆ ಇವರು ಕೂಡಿ ಬಂದಾಗ ಎಲ್ಲರಿಗೂ ಮೊದಲು ತಿನ್ಬೇಕು, ಅನ್ಯೋನ್ಯತಾ ಭೋಜನವಿದೆ. ಅಲ್ಲಿ ಇಷ್ಟು ಜನ ಇದ್ದಾರೆ, ಎಲ್ಲರೂ ಇಲ್ಲ ಫಸ್ಟ್ ನಾನ್ ತಗೊಳ್ತಾ. ಈಗ ಕೆಲವು ಹಾಗೆ ಅಲ್ಲ, ಕೆಲವು ಏನಾದ್ರು ತಂದಿಟ್ರೆ 20 ಜನ ಇದ್ದಾರೆ, 20 ತಿಂಡಿ ತಂದಿಟ್ರೆ ಮೊದಲು ಬಂದ 2-3 ಎತ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಬಂದವರಿಗಿಲ್ಲ. ಇಲ್ಲಿ ಕೊರಿಂಥ ಸಭೆಯಲ್ಲಿ ಒಂದು ಅನ್ಯೋನ್ಯತಾ ಭೋಜನ ಕೂಟವೂ ಇದೆ, ಕರ್ತನ ಭೋಜನವೂ ಇದೆ. ಅಂದ ಈ ಕರ್ತನ ಭೋಜನಕ್ಕೂ ತಾಳದೆ
ಒಬ್ಬರನ್ನೊಬ್ಬರು ಪರಿಗಣಿಸದೆ ತಮಗೆ ಇಷ್ಟ ಬಂದ ಹಾಗೆ ಆಹಾರ ಸೇವಿಸ್ತಾ ಇರ್ತಾರೆ. ಇದರ ಮಧ್ಯದಲ್ಲಿ ಕರ್ತನ ಭೋಜನ ಇದ್ರೆ ಅದನ್ನು ಅದು ರುಚಿಗೋಸ್ಕರ ತಿನ್ನುವಂಥದ್ದು ಇವರು, ಉಣ್ಣುವುದು ತಿನ್ನುವುದು. ಆ ವಿಷಯವನ್ನ ಅಲ್ಲಿ ಪೌಲನು ಪ್ರತಿಪಾದಿಸುವಂಥದ್ದು. ಅದನ್ನ ಹೇಳಿದ ಮೇಲೆ ಆತನು ಹೇಳುವಂಥದ್ದು, ನೀವು ಉಂಡರು ತಿಂದರು, ಸಭೆ ಒಳಗೆ ಮಾಡುವ ವಿಷಯ ಅದು. ಅದನ್ನ ನಮ್ಮ ಸಭಾ ಕೂಡಿ ಬರೋಣಗಳಲ್ಲಿ ಭಾನುವಾರ ಆತ್ಮಿಕ ಕೂಟ, ಬಾಕಿ ದಿವಸದ ಲೌಕಿಕ ಕೂಟನ, ಎಲ್ಲ ಆತ್ಮಿಕ ಕೂಟನೇ. ಈ ಎರಡೆರಡು ಸ್ಟ್ಯಾಂಡರ್ಡ್ ನಮ್ಮ ಮಧ್ಯದಲ್ಲಿ ಬೇಡ. ಸಭೆಗಳಲ್ಲಿರುವಂತಹ ಭಾನುವಾರದ ಕೂಟವಾಗಲಿ, ನೆನಪಿನ ಕೂಟವಾಗಲಿ, ಆರಾಧನಾ ಕೂಟವಾಗಲಿ, ಹಿರಿಯರ ಕೂಟವಾಗಲಿ, ಅವನಸ್ಥರ ಕೂಟವಾಗಲಿ, ಹಿರಿಯರ ಕೂಟವಾಗಲಿ, ಯಾವುದೇ ಕೂಟವಾಗಲಿ, ಇದೆಲ್ಲವೂ ದೇವರ ಘನತೆಗಾಗಿ ಮಾತ್ರ ನಾವು ಮಾಡಬೇಕು. ಕೊನೆಯದಾಗಿ 10ನೇದಾಗಿ ಯಾವುದು 8ನೇ ನಾನು ಹೇಳಿಲ್ವಾ? ಸಭೆಯಲ್ಲಿ ಯಾವ ವ್ಯಕ್ತಿಯು ದೇವರಿಗೆ ಸಮಾನನಲ್ಲ. ಸಾರಿ, ಅದು ಬಿಟ್ಟೋಯ್ತು, ನಾನು ಟೈಮ್ ನೋಡ್ತಾ ಇದ್ದೆ. ಸಭೆಯಲ್ಲಿ ಯಾವ ವ್ಯಕ್ತಿಯು ದೇವರಿಗೆ ಸಮಾನನಲ್ಲ, ನೋಟ್ಸಲ್ಲಿ ಇದೆ ಅದು. ಎಲ್ಲರೂ ಆತನ ಕೈ ಕೆಳಗೆ ತಮ್ಮನ್ನ ಒಪ್ಪಿಸಿಕೊಡಬೇಕು. ಯಾಕಂದ್ರೆ ಕ್ರಿಸ್ತನು ಮಾತ್ರವೇ ಹಿರಿ ಕುರುಬನು. ಅದು 8ನೇ ವಿಷಯ. ಅದರಿಂದ ಯಾರು ನಾನು ಕ್ರಿಸ್ತನಿಗೆ ಸಮಾನ ಎಂಬಂತ ಒಂದು ಸ್ಥಾನ ಸಭೆಯಲ್ಲಿಲ್ಲ. ಎಲ್ಲರೂ ಒಂದೇ, ಕ್ರಿಸ್ತನು ಮಾತ್ರ ಹಿರಿ ಕುರುಬನು. ನಾನು ಕೊನೆಗೆ 10ನೇ ಪಾಯಿಂಟ್ಗೆ ಬರ್ತೇನೆ. ಎಲ್ಲಾ ಸ್ಥಳಗಳಲ್ಲಿ ದೇವರ ಘನತೆಯನ್ನು ವ್ಯಾಪನಗೊಳಿಸುವುದಕ್ಕಾಗಿ ಸಭೆಯು ಇಂದು ಲೋಕದಲ್ಲಿ ಇಡಲ್ಪಟ್ಟಿದೆ. ಇಂದು ಸಭೆ ಈ ಲೋಕದಲ್ಲಿ ಇಡಲ್ಪಟ್ಟಿದೆ. ಯಾಕೆ? ಕರ್ತನ ಘನತೆಯನ್ನು ಎಲ್ಲಾ ಕಡೆ ವ್ಯಾಪನಗೊಳಿಸಬೇಕು. ಆ ಒಂದು ವಾಕ್ಯ ಓದಿ ನಾನು ಮುಗಿಸಿಕೊಳ್ಳುತ್ತೇನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಾಕ್ಯ, 2 Corinthians 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಸಭೆಯ ಜವಾಬ್ದಾರಿ ಏನು? ಕ್ರಿಸ್ತನ ವಿಷಯವಾದ ಜ್ಞಾನವೆಂಬ ಸುವಾಸನೆ, ಅದು ಆತನ ಪ್ರಭಾವ, ಅದನ್ನು ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸಬೇಕು. ಅದೇ ನಮ್ಮ ಜವಾಬ್ದಾರಿ. ಹೀಗೆ ನಾವು ಮಾಡುವ ಎಲ್ಲ ಕಾರ್ಯದಲ್ಲಿಯೂ ದೇವರಿಗೆ ಘನತೆ ಸಲ್ಲುವಂಥದ್ದಾಗಿದೆ. ನಮ್ಮ ಸಭೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವು ಆತನ ಘನತೆಗಾಗಿ ಮಾತ್ರವಾಗಿ ತೀರಲಿ ಎಂಬುದನ್ನು ಖಚಿತಪಡಿಸಿಕೊಂಡು ಇಲ್ಲಿಂದ ಹೋಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ.